Good morning, my dear students. Welcome to this session. My name is Lata. I am working as a senior lecturer at Government Polytechnic, Tumkur. Today, in this session, we are going to know about listening skills. So, what are the outcome of this session? So, in this session, you are going to know about listening skill. The outcome of this session will be you will understand and practice the listening techniques, and you will confidently articulate and present the content. So in this session, what are the contents that we are going to know? So we are going to know about what is listening. ಆಲಿಸುವುದು ಅಂದರೆ ಏನು? Importance of listening. ಆಲಿಸುವುದರ ಮಹತ್ವವೇನು? Difference between hearing and listening. ಕೇಳುವುದು ಮತ್ತು ಆಲಿಸುವುದು ಇವುಗಳ ವ್ಯತ್ಯಾಸ ಏನು? Process of active listening. ಸೊ ಆಕ್ಟಿವ್ ಲಿಸ್ನಿಂಗ್ ನಲ್ಲಿ ಏನು ಪ್ರೋಸೆಸ್ ಅನ್ನ ನಾವು ನೋಡ್ತೇವೆ. ಮತ್ತೆ ಬ್ಯಾರಿಯರ್ಸ್ ಆಫ್ ಎಫೆಕ್ಟಿವ್ ಲಿಸ್ನಿಂಗ್, ಲಿಸ್ನಿಂಗಿಗೆ ಇರ್ತಕ್ಕಂಥ ತೊಡಕುಗಳು, ಪರಿಣಾಮಕಾರಿಯಾದಂತ ಆಲಿಸುವ ಕ್ರಿಯೆ ಆಗ್ಬೇಕಾದ್ರೆ ಏನೇನು ತೊಡಕುಗಳು ಆಗುತ್ತೆ ನಮ್ಗೆ ಅನ್ನೋದನ್ನ ನಾವು ನೋಡ್ತೇವೆ. ಅಂಡ್ ಸ್ಟ್ರಾಟಜೀಸ್ ಟು ಇಂಪ್ರೂವ್ ಲಿಸ್ನಿಂಗ್ ಸ್ಕಿಲ್ಸ್, ನಾವು ನಮ್ಮ ಲಿಸ್ನಿಂಗ್ ಸ್ಕಿಲ್ಸ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಏನೇನು ಸ್ಟ್ರಾಟಜೀಸ್ ಅನ್ನ ನಾವು ಉಪಯೋಗಿಸ್ಬೇಕು ಅನ್ನೋದನ್ನ ಕೂಡ ನಾವು ನೋಡ್ತೇವೆ. ದೆನ್ ಎಫೆಕ್ಟಿವ್ ಲಿಸ್ನಿಂಗ್ ಬಿಹೇವಿಯರ್ಸ್, ಸೊ ಯಾವ ಒಂದು ನಾವು ಎಫೆಕ್ಟಿವ್ ಲಿಸ್ನಿಂಗ್ ಸ್ಕಿಲ್ ಆಗ್ಬೇಕು ಅಂತಂದ್ರೆ ಯಾವ ರೀತಿಯಾದಂತ ಬಿಹೇವಿಯರ್ಸ್ ಅನ್ನ ನಾವು ಮೈಗೂಡಿಸ್ಕೊಳ್ಬೇಕು ಅನ್ನೋದನ್ನ ಕೂಡ ನಾವು ಇದರಲ್ಲಿ ನೋಡ್ತೀವಿ. ಅಂಡ್ ವೆರಿ ಇಂಪಾರ್ಟೆಂಟ್ಲಿ ಮೈ ಡಿಯರ್ ಸ್ಟೂಡೆಂಟ್ಸ್, ಇನ್ ದಿ ಎಂಡ್ ಆಫ್ ದಿ ಸೆಷನ್ we have a video on listening skill. So keep stay and watch the video. Let us come to the topic. Dear children, let us know what is listening. Listening is receiving language through the ears. What do we receive in a language? ಆಲಿಸುವುದು ಅಂದರೆ ಏನು? ಆಲಿಸುವುದು ಅಂತಂದ್ರೆ ಒಂದು ಭಾಷೆಯನ್ನ ನಾವು ಸ್ವೀಕರಿಸುವುದು. ನಮ್ಮ ಕಿವಿಯ ಮೂಲಕ ನಾವು ಒಂದು ಭಾಷೆಯನ್ನ ಏನ್ ಸ್ವೀಕರಿಸ್ತೀವಿ ಅದನ್ನ ನಾವು ಆಲಿಸುವುದು ಅಂತೀವಿ. ಹಾಗಿದ್ರೆ ನಾವು ನಮ್ಮ ಕಿವಿಗಳ ಮೂಲಕ ಒಂದು ಭಾಷೆಯನ್ನ ಆಲಿಸಿದಾಗ ಏನನ್ನ ಸ್ವೀಕರಿಸ್ತೇವೆ? ಆ ಭಾಷೆಯ ಶಬ್ದಗಳನ್ನ, ಲೆಟರ್ಸ್ ಅನ್ನ, ಮತ್ತೆ ಇಂಟೋನೇಷನ್, ಸ್ಟ್ರೆಸ್, ರಿದಮ್ ಇವುಗಳನ್ನ ನಾವು ಸ್ವೀಕರಿಸ್ತೇವೆ. Listening in any language requires focus and attention. ಯಾವುದೇ ಭಾಷೆಯನ್ನ ನಾವು ಕಲಿಬೇಕಾದ್ರೆ ಆಲಿಕೆ ಅನ್ನೋದು ತುಂಬಾ ಮುಖ್ಯ. ಈ ಆಲಿಕೆಯನ್ನ ನಾವು ಆಲಿಸುವುದನ್ನ ನಾವು ಮೈಗೂಡಿಸ್ಕೊಳ್ಬೇಕಾದ್ರೆ ನಮ್ಗೆ ಫೋಕಸ್ ಅಂಡ್ ಅಟೆನ್ಷನ್ ನಮ್ಗೆ ಬೇಕಾಗುತ್ತೆ. ಹೆಚ್ಚು ನಮ್ಮ ಮನಸ್ಸನ್ನ ನಾವು ಕೇಂದ್ರೀಕೃತವಾಗಿ ಇಟ್ಕೊಂಡಾಗ ಮಾತ್ರ ಆಲಿಕೆ ಅನ್ನೋದು ಆಗೋದು ಸಾಧ್ಯ. We learn this skill by listening to people who already know how to speak the language. ನಾವು ಒಂದು ಭಾಷೆಯನ್ನ ಕಲಿಬೇಕಾದ್ರೆ ಹೇಗೆ ಕಲಿತೀವಿ? So that is by this skill of listening. We learn this skill by listening to people who already know how to speak the language. ಈ ಭಾಷೆಯನ್ನ ಈಗಾಗಲೇ ಯಾರು ಮಾತನಾಡ್ತಾ ಇರ್ತಾರೋ ಆ ಜನಗಳ ಜೊತೆ ಒಡನಾಡಿ ಕೇಳಿಸ್ಕೊಂಡು ಆಲಿಸ್ಕೊಂಡು ನಾವು ಆ ಭಾಷೆಯನ್ನ ಕಲಿತೇವೆ. ಲಿಸ್ನಿಂಗ್ ಇಸ್ ದಿ ಫಸ್ಟ್ ಆಫ್ ಆಲ್ ದ 4 ಲ್ಯಾಂಗ್ವೇಜ್ ಸ್ಕಿಲ್. ಒಂದು ಭಾಷಾ ಕಲಿಕೆಯಲ್ಲಿ ಈಗಾಗಲೇ 4 ನಮ್ಗೆ ಭಾಷಾ ಕೌಶಲ್ಯಗಳಿದೆ ಅಂತ ಗೊತ್ತು. LSRW ಸ್ಕಿಲ್ಸ್ ಅಂತ ಹೇಳಿ ನಾವು ಅದನ್ನ ಕಲಿತೀವಿ. ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್ ಅಂಡ್ ರೈಟಿಂಗ್ ಅಂತ ಹೇಳಿ. ಸೊ ಈ 4 ಸ್ಕಿಲ್ಗಳಲ್ಲಿ ನಮ್ಗೆ ಮುಖ್ಯವಾಗಿ ಪ್ರಮುಖವಾಗಿ ಮೊದಲನೇ ಸ್ಕಿಲ್ ಯಾವ್ದು ಬರುತ್ತೆ ಅಂತಂದ್ರೆ ಲಿಸ್ನಿಂಗ್, ಆಲಿಸುವುದು. ಒಂದು ಭಾಷೆಯನ್ನ ನಾವು ಆಲಿಸಿದಾಗ ಮಾತ್ರನೇ ನಾವು ಉಳಿದ ಕೌಶಲ್ಯಗಳನ್ನ, ಭಾಷಾ ಕೌಶಲ್ಯಗಳನ್ನ ಕಲೀಲಿಕ್ಕೆ ಸಾಧ್ಯ ಆಗುತ್ತೆ. ಸ್ಟ್ರಾಂಗ್ ಲಿಸ್ನಿಂಗ್ ಸ್ಕಿಲ್ ಹೆಲ್ಪ್ಸ್ ಇನ್ ಮೆನಿ ವೇಸ್. ನಾವು ಒಂದು ಆಲಿಕಾ ಕೌಶಲ್ಯವನ್ನ ಕಲಿತಾಗ ಅದು ನಮ್ಗೆ ಅನೇಕ ರೀತಿಯಲ್ಲಿ ಸಹಾಯವನ್ನ ಮಾಡುತ್ತೆ ಅಂತ ಹೇಳ್ಬೋದು. ಭಾಷಾ ಕೌಶಲ್ಯ ಕಲಿಕೆಯಲ್ಲಿ ಆಲಿಸುವುದನ್ನ ನಾವು ರೂಢಿಸ್ಕೊಳ್ಳೋದ್ರಿಂದ ಅದು ಯಾವ ರೀತಿ ನಮ್ಗೆ ಸಹಾಯವನ್ನ ಮಾಡುತ್ತೆ ಅಂತಂದ್ರೆ, ಇಟ್ ಹೆಲ್ಪ್ಸ್ ಯು ಲರ್ನ್ ಹೌ ಟು ಪ್ರೊನೌನ್ಸ್ ವರ್ಡ್ಸ್ ಪ್ರಾಪರ್ಲಿ. ನಾವು ಆ ಭಾಷೆಯ ಪದಗಳನ್ನ ಯಾವ ರೀತಿ ಉಚ್ಚಾರ ಮಾಡಬೇಕು, ಹೌ ಟು ಯೂಸ್ ಇಂಟೋನೇಷನ್ ಅಂಡ್ ವೇರ್ ಟು ಪ್ಲೇಸ್ ಸ್ಟ್ರೆಸ್ ಇನ್ ವರ್ಡ್ಸ್ ಅಂಡ್ ಸೆಂಟೆನ್ಸಸ್.
ಅಂತ ನಮ್ಗೆ ಸಹಾಯ ಮಾಡುತ್ತೆ. ಇಂಟೋನೇಷನ್ ಅನ್ನ ಎಲ್ಲಿ ಯೂಸ್ ಮಾಡ್ಬೇಕು, ನಾವು ಒತ್ತನ್ನ ಕೊಟ್ಟು ಎಲ್ಲಿ ಹೇಳ್ಬೇಕು ಅನ್ನುವಂತ ಕೌಶಲ್ಯವನ್ನ ಕೂಡ ನಾವು ಆಲಿಸುವುದರ ಮೂಲಕ ಕಲಿಬಹುದಾಗಿದೆ. ದಿಸ್ ಮೇಕ್ಸ್ ಅವರ್ ಸ್ಪೀಚ್ ಈಸಿಯರ್ ಫಾರ್ ಅದರ್ ಪೀಪಲ್ ಹೂ ಲಿಸನ್ ಟು ಅಸ್. ಇದರಿಂದ ನಮ್ಗೆ ನಮ್ಮ ಭಾಷೆಯನ್ನ, ನಮ್ಮ ಮಾತನ್ನ ಕೇಳೋರ್ಗೆ ನಮ್ಮ ಮಾತುಗಳು ಈಸಿ ಆಗೋ ರೀತಿಯಲ್ಲಿ ಮಾಡುತ್ತೆ. ಇಂಪಾರ್ಟೆನ್ಸ್ ಆಫ್ ಲಿಸ್ನಿಂಗ್. ಆಲಿಸುವಿಕೆಯ ಪ್ರಾಮುಖ್ಯತೆ ಏನು ಹಾಗಿದ್ರೆ? Listening is the ability to accurately receive and interpret messages in the communication process. ಸಂವಹನ ಕ್ರಿಯೆಯಲ್ಲಿ ಆಲಿಸುವಿಕೆ ಅಂತ ಅನ್ನೋದು ಒಂದು ಎಬಿಲಿಟಿ ಆಗಿರುತ್ತೆ. ಇಲ್ಲಿ ನಾವು ರಿಸೀವ್ ಅಂಡ್ ಇಂಟರ್ಪ್ರಿಟ್ ಮೆಸೇಜಸ್, ನಾವು ಸಂದೇಶಗಳನ್ನ ರಿಸೀವ್ ಮಾಡ್ಕೊಳ್ತೇವೆ ಮತ್ತು ಅವನ್ನ ಇಂಟರ್ಪ್ರಿಟ್ ಮಾಡ್ತಾ ಹೋಗ್ತೀವಿ. ಕೇಳಿಸೋದ್ರ ಜೊತೆಗೆ, ಸ್ವೀಕಾರ ಮಾಡೋದ್ರ ಜೊತೆಗೆ ನಾವು ಆ ಸಂದೇಶಗಳನ್ನ ಅರ್ಥೈಸ್ತೇವೆ. ಲಿಸ್ನಿಂಗ್ ಇಸ್ ಕೀ ಟು ಆಲ್ ಎಫೆಕ್ಟಿವ್ ಕಮ್ಯುನಿಕೇಶನ್. ಈಗಾಗಲೇ ನಮಗೆ ಗೊತ್ತಿರೋ ಹಾಗೆ ಲಿಸ್ನಿಂಗ್ ಸ್ಕಿಲ್ ಅನ್ನೋದು ನಮ್ಗೆ ಒಂದು ಪರಿಣಾಮಕಾರಿಯಾದಂತ ಸಂವಹನ ಕ್ರಿಯೆ ಆಗ್ಬೇಕು ಅಂತಂದ್ರೆ ಈ ಲಿಸ್ನಿಂಗ್ ಸ್ಕಿಲ್ ನಮ್ಗೆ ಬೇಕು. ಇಟ್ ಇಸ್ ಕೀ ಟು ಆಲ್ ಅದರ್ ಎಫೆಕ್ಟಿವ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಅಂತ ಹೇಳ್ಬೋದು. ಇಫ್ ದೇರ್ ಈಸ್ ಒನ್ ಕಮ್ಯುನಿಕೇಶನ್ ಸ್ಕಿಲ್ ಯು ಶುಡ್ ಏಮ್ ಟು ಮಾಸ್ಟರ್, ದೆನ್ ಲಿಸ್ನಿಂಗ್ ಈಸ್. ನಿಜವಾಗಿ ನಾವು ಒಂದು ಸ್ಕಿಲ್ ನ ನಾವು ಮೊದಲು ಕಲಿಲೇಬೇಕು, ಒಂದು ಭಾಷೆನ ಕಲಿಬೇಕು ಅಂತಂದ್ರೆ ಫಸ್ಟ್ ವಿ ಶುಡ್ ಮಾಸ್ಟರ್ ಅಟ್ ಲಿಸ್ನಿಂಗ್ ಸ್ಕಿಲ್. ಆಲಿಸುವಿಕೆಯನ್ನ ನಾವು ಕಲ್ತ ಮೇಲೆ ಮಾತ್ರನೇ ಉಳಿದಿರೋ ಸ್ಕಿಲ್ಸ್ ನ ಕಲಿಯಲಿಕ್ಕೆ ಸಾಧ್ಯ. ಫಸ್ಟ್ ವಿ ಶುಡ್ ಮಾಸ್ಟರ್ ದ ಲಿಸ್ನಿಂಗ್ ಸ್ಕಿಲ್, ದೆನ್ ಓನ್ಲಿ ವಿ ಕ್ಯಾನ್ ಅಕ್ವೈರ್ ಅದರ್ ಲ್ಯಾಂಗ್ವೇಜ್ ಸ್ಕಿಲ್ಸ್. ಗುಡ್ ಲಿಸ್ನಿಂಗ್ ಸ್ಕಿಲ್ಸ್ ಹ್ಯಾವ್ ಮೆನಿ ಬೆನಿಫಿಟ್ಸ್. ಹಾಗಾದ್ರೆ ನಿಜವಾಗಿ ಒಂದು ನಾವು ಒಳ್ಳೆ ರೀತಿ ಆಲಿಕೆಯನ್ನ ಮಾಡಿದಾಗ ಅಥವಾ ಆಲಿಸುವ ಒಂದು ಕೌಶಲ್ಯವನ್ನ ಕಲಿತಾಗ ಅದು ನಮ್ಗೆ ಯಾವ ರೀತಿ ಬೆನಿಫಿಟ್ ಅನ್ನ ಮಾಡುತ್ತೆ, ಯಾವ ರೀತಿ ನಮ್ಗೆ ಸಹಾಯವನ್ನ ಮಾಡುತ್ತೆ ಅಂತ ಹೇಳಿ ನಾವು ನೋಡೋಣ. So what are the benefits that we are going to have from listening is? It helps in our personal life. It helps in building our social networks. We get number of friends, and it helps in having self-confidence and self-esteem, and it helps in getting higher grades and also at academic works. And even good listening skill helps us to have better health and general well-being. ಸೊ ಏನು ಬೆನಿಫಿಟ್ಸ್ ಅನ್ನ ನಾವು ನೋಡ್ತೀವಿ ನಾವು ಸರಿಯಾಗಿ ಆಲಿಕೆಯನ್ನ ಮಾಡೋದ್ರಿಂದ ಅಂತಂದ್ರೆ, ನಾವು ಬೇರೆಯವರು ಹೇಳಿದ್ದನ್ನ ಕೇಳಿದಾಗ ನಮ್ಗೆ ಅನೇಕ ಜನ ಸ್ನೇಹಿತರು ಹುಟ್ಟುಕೊಳ್ತಾರೆ, ನಮ್ಮ ಸೋಷಿಯಲ್ ನೆಟ್ವರ್ಕ್ ಕೂಡ ಬೆಳೀತಾ ಹೋಗುತ್ತೆ, ನಮ್ಗೆ ಮುಖ್ಯವಾಗಿ ಸೆಲ್ಫ್ ಎಸ್ಟೀಮ್ ಅನ್ನ ನಾವು ಪಡ್ಕೊಳ್ತೇವೆ, ಮತ್ತೆ ಸೆಲ್ಫ್ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸವು ಕೂಡ ನಮ್ಗೆ ಇದರಿಂದ ಹೆಚ್ಚಾಗುತ್ತೆ. ಅದಷ್ಟೇ ಅಲ್ಲ, ನಾವು ಹೈಯರ್ ಗ್ರೇಡ್ಸ್, ಹೆಚ್ಚು ಅಂಕಗಳನ್ನ, ಒಬ್ಬ ವಿದ್ಯಾರ್ಥಿ ಚೆನ್ನಾಗಿ ಅವನು ಆಲಿಕೆಯನ್ನ ಮಾಡಿದಾಗ ಹೆಚ್ಚು ಅಂಕಗಳನ್ನ ಗಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಅಕಾಡೆಮಿಕ್ ವರ್ಕ್ಸ್ ಅಲ್ಲೂ ಕೂಡ ನಮ್ಗೆ ಸಹಾಯವನ್ನ ಮಾಡುತ್ತೆ. ಅದ್ರ ಜೊತೆಗೆ ನಾವು ಯಾವಾಗ ಒಳ್ಳೆ ಕೇಳುಗರಾಗಿರ್ತೇವೋ, ಆಲಿಸುವವರಾಗಿರ್ತೀವೋ, ಆಗ ನಮ್ಮ ಆರೋಗ್ಯವು ಕೂಡ ಸುಧಾರಿಸುತ್ತೆ ಅಂತ ನಾವು ಹೇಳ್ಬೋದು. ಡಿಫ್ರೆನ್ಸ್ ಬಿಟ್ವೀನ್ ಹಿಯರಿಂಗ್ ಅಂಡ್ ಲಿಸ್ನಿಂಗ್. ಹಾಗಿದ್ರೆ ಕೇಳುವುದು ಮತ್ತು ಆಲಿಸುವುದು ಎರಡು ಒಂದೇನಾ? ಏನ್ ವ್ಯತ್ಯಾಸ ಇದೆ ಅನ್ನೋದನ್ನ ನಾವು ನೋಡೋಣ. ಲಿಸ್ನಿಂಗ್ ಈಸ್ ನಾಟ್ ದ ಸೇಮ್ ಆಸ್ ಹಿಯರಿಂಗ್. ಆಲಿಸುವುದು ಮತ್ತು ಕೇಳುವುದು ಎರಡು ಒಂದೇ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ಏನು ವ್ಯತ್ಯಾಸ? ಹಿಯರಿಂಗ್ ರೆಫರ್ಸ್ ಟು ದ ಸೌಂಡ್ಸ್ ದಟ್ ಎಂಟರ್ ಯುವರ್ ಇಯರ್ಸ್. ಇಟ್ ಈಸ್ ಎ ಫಿಸಿಕಲ್ ಪ್ರೋಸೆಸ್ ದಟ್ ಪ್ರೊವೈಡೆಡ್ ಯು do not have any hearing problems. It happens automatically. ಆಲಿಸುವುದು ಅಂತ ಅಂದ್ರೆ ನಾವು ಇಟ್ ಇಸ್ ಟೋಟಲಿ ಡಿಫ್ರೆಂಟ್ ಫ್ರಮ್ ಹಿಯರಿಂಗ್. ಸೊ ಕೇಳುವುದು, ನಾವು ಕೇಳೋದಕ್ಕೆ ನಾವು ಕೇವಲ ಕಿವಿಗಳ ಮೂಲಕ ನಾವು ಕೇಳ್ತೀವಿ. ಲರ್ನಿಂಗ್ ಡಸಂಟ್ ಟೇಕ್ ಪ್ಲೇಸ್ ದೇರ್. ನಾವು ಕೇವಲ ಕೇಳಿಸ್ಕೊಂಡಾಗ ಅಲ್ಲಿ ಕಲಿಕೆ ಅನ್ನೋದು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ತಾನಾಗಿ ಆಗುವಂತಹ ಒಂದು ಪ್ರಕ್ರಿಯೆ ಆಗಿರುತ್ತೆ. ಹಿಯರಿಂಗ್ ರೆಫರ್ಸ್ ಟು ಸೌಂಡ್ಸ್ ದಟ್ ಎಂಟರ್ ಯುವರ್ ಇಯರ್ಸ್. ಕೇವಲ ನಾವು ಶಬ್ದಗಳು ನಮ್ಮ ಕಿವಿಯ ಮೇಲೆ ಬೀಳ್ತಾ ಇರುತ್ತೆ ಕೇಳುವಿಕೆನಲ್ಲಿ. ಲಿಸ್ನಿಂಗ್ ಹೌಎವರ್ ರಿಕ್ವೈರ್ಸ್ ಮೋರ್ ದನ್ ದಟ್. ಆದ್ರೆ ಆಲಿಕೆ ಅಥವಾ ಆಲಿಸುವಿಕೆಯಲ್ಲಿ ನಮ್ಗೆ ಕೇವಲ ಕಿವಿ ಮೇಲೆ ಶಬ್ದಗಳು ಬಿದ್ರೆ ಮಾತ್ರ ಸಾಕೋಗಲ್ಲ. ಲಿಸ್ನಿಂಗ್ ಈಸ್ ಪೇಯಿಂಗ್ ಅಟೆನ್ಷನ್.
ನಮ್ಮ ಮನಸ್ಸನ್ನ ಕೇಂದ್ರೀಕರಿಸುವಂಥದ್ದು, ಗಮನವಿಟ್ಟು ಕೇಳುವಂಥದ್ದು ಆದಾಗ ಮಾತ್ರ ನಾವು ಆಲಿಸುವಿಕೆ ಅನ್ನೋದು ಆಗೋದಕ್ಕೆ ಸಾಧ್ಯ ಆಗುತ್ತೆ. ವೇರ್ ಲರ್ನಿಂಗ್ ಟೇಕ್ಸ್ ಪ್ಲೇಸ್. Listening means paying attention not only to the story, but how it is told. The use of the language, how the speaker has used his voice, and how the speaker uses his body language, everything comes under, all these things comes under listening skill. ಒಂದು ವಿಷಯವನ್ನ ಯಾವ ರೀತಿ ಹೇಳುಗ ಹೇಳ್ದ ಅನ್ನೋದನ್ನ ಮಾತ್ರ ಅಲ್ಲದೆ, ಯಾವ ಭಾಷೆಯನ್ನ ಹೇಗೆ ಲಿಸ್ನಿಂಗ್ ನಲ್ಲಿ ನಾವು ಹೇಳುಗ ಕೇವಲ ವಿಷಯವನ್ನ ಯಾವ ರೀತಿ ಹೇಳ್ದ ಅನ್ನೋದ್ರ ಜೊತೆಗೆ ಯಾವ ರೀತಿಯ ಭಾಷಾ ಪ್ರಯೋಗವನ್ನ ಮಾಡ್ದ, ಅವನ ಧ್ವನಿಯಲ್ಲಿ ಯಾವ ರೀತಿಯ ಏರಿಳಿತ ಇತ್ತು, ಮತ್ತೆ ಅವನು ಯಾವ ರೀತಿಯ ಆಂಗಿಕ ಸನ್ನೆಗಳನ್ನ ಮಾಡ್ದ, ಇವೆಲ್ಲವನ್ನ ಕೂಡ ನಾವು ಲಿಸ್ನಿಂಗ್ ಅಲ್ಲಿ ನೋಡಬಹುದಾಗಿದೆ. ಸೊ ಲಿಸ್ನಿಂಗ್ ಇಸ್ ನಾಟ್ ಎ ಪ್ಯಾಸಿವ್ ಪ್ರೋಸೆಸ್. ಸೊ ಯಾವ ರೀತಿ ಹೇಳುಗ ಆಕ್ಟಿವ್ ಆಗಿ ಇರ್ತಾನೋ ಅದೇ ರೀತಿ ಕೇಳುಗ ಅಥವಾ ಆಲಿಸುವವನು ಕೂಡ ತುಂಬಾ ಆಕ್ಟಿವ್ ಆಗಿನೇ ಇರ್ಬೇಕಾಗುತ್ತೆ. ಸೊ ಇದೊಂದು ನಾವು ಪ್ಯಾಸಿವ್ ಪ್ರೋಸೆಸ್ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. Active listening. There are three primary aspects of active listening: comprehending, retaining, and responding. What is comprehending? In the comprehension stage of listening, the listener actively analyzes and listens to what the speaker is saying without distraction or thoughts about other topics. ಸೊ ಗ್ರಹಿಕೆಯ ಹಂತ. ಈ ಗ್ರಹಿಕೆಯ ಹಂತದಲ್ಲಿ ಕೇಳುಗ ಏನ್ ಮಾಡ್ತಾನೆ ಅಂತಂದ್ರೆ, ಕೇಳುಗನ ಮಾತುಗಳನ್ನ ವಿಶ್ಲೇಷಿಸಿ ಅದನ್ನ ಕೇಳಿಸ್ಕೊಂಡು ಗ್ರಹಿಸ್ತಾನೆ, ಯಾವುದೇ ಒಂದು ಡಿಸ್ಟ್ರಾಕ್ಷನ್ಸ್ ಇಲ್ಲದೆ ಅಂತ ಹೇಳ್ಬೋದು. ಇನ್ನು ಎರಡನೇ ಹಂತದಲ್ಲಿ ನಾವು ರಿಟೈನಿಂಗ್ ಅನ್ನ ನೋಡ್ತೇವೆ ನಾವು. ಸೊ ರಿಟೈನಿಂಗ್ ಈಸ್ ನಥಿಂಗ್ ಬಟ್ ರಿಮೆಂಬರಿಂಗ್. ರಿಟೈನಿಂಗ್ ರಿಕ್ವೈರ್ಸ್ ಲಿಸ್ನರ್ ಟು ರಿಮೆಂಬರ್ ವಾಟ್ ದ ಸ್ಪೀಕರ್ ಹ್ಯಾಸ್ ಸೆಡ್, so that the speaker's full message can be conveyed. Some people may act to take notes at this stage and use memory tricks also. So ಎರಡನೇ ಹಂತದಲ್ಲಿ ನಾವು ರಿಟೈನಿಂಗ್ ಅಂತ ಅಂದ್ರೆ ರಿಮೆಂಬರಿಂಗ್ ಅಂತ ನೋಡಿದ್ವಿ. ಹೇಳುಗ ಏನ್ ಹೇಳ್ದ ಅದನ್ನ ನಾವು ಕೇಳಿಸ್ಕೊಂಡು ಅದನ್ನ ರಿಕಾಲ್ ಮಾಡ್ಕೊಳ್ಳೋ ಅಂತದ್ದು, ಮತ್ತೆ ಆ ಮೆಸೇಜ್ ನ ಬೇರೆಯವರಿಗೆ ಕನ್ವೆ ಮಾಡುವಂತದನ್ನ ನಾವು ಮಾಡ್ತೀವಿ. ಈ ಹಂತದಲ್ಲಿ ಕೆಲವರು ನೋಟ್ಸ್ ಅನ್ನ ಕೂಡ ತಗೊಳ್ಬಹುದು, ಕೆಲವು ಮೆಮೊರಿ ಟ್ರಿಕ್ಸ್ ಅನ್ನ ಕೂಡ ಉಪಯೋಗಿಸಬಹುದು ಅಂತ ಹೇಳ್ಬೋದು. ನೆಕ್ಸ್ಟ್ ಮೂರನೇ ಹಂತದಲ್ಲಿ ನಾವು ರೆಸ್ಪಾಂಡಿಂಗ್ ಅನ್ನ ನಾವು ನೋಡ್ತೇವೆ. ಆಕ್ಟಿವ್ ಲಿಸ್ನಿಂಗ್ ಪ್ರೋಸೆಸ್ ನಲ್ಲಿ ರೆಸ್ಪಾಂಡಿಂಗ್ ಪ್ರತಿಕ್ರಿಯಿಸುವಂತದ್ದು. ಗ್ರಹಿಸ್ತಾನೆ, ಗ್ರಹಿಸ್ಕೊಂಡ ನಂತರ ನೆನಪು ಮಾಡ್ಕೊಳ್ತಾನೆ, ನೆನಪು ಮಾಡಿಕೊಂಡ ನಂತರ ಪ್ರತಿಕ್ರಿಯಿಸುವಂತದ್ದು. ಸೊ ರೆಸ್ಪಾಂಡಿಂಗ್ ಇಸ್ ದಿ ಆಕ್ಟ್ ಆಫ್ ಪ್ರೊವೈಡಿಂಗ್ ಬೋತ್ ವರ್ಬಲ್ ಅಂಡ್ ನಾನ್ ವರ್ಬಲ್ ಫೀಡ್ಬ್ಯಾಕ್ ಟು ದಿ ಸ್ಪೀಕರ್. ಕೇಳಿದ ನಂತರ ಕೇಳುವವ ಹೇಳಿದ ವ್ಯಕ್ತಿಗೆ ತಾನು ವರ್ಬಲ್ ಮತ್ತೆ ನಾನ್ ವರ್ಬಲ್ ಕಮ್ಯುನಿಕೇಶನ್ ಮೂಲಕ ಫೀಡ್ಬ್ಯಾಕ್ ಅನ್ನ ಅವನು ನೀಡುವಂತ ಕ್ರಿಯೆಯನ್ನ ನಾವು ರೆಸ್ಪಾಂಡಿಂಗ್ ಅಂತ ಇಲ್ಲಿ ಹೇಳ್ತೀವಿ. Next we shall go to barriers of effective listening. What are the barriers of effective listening? There are a few barriers for effective listening. Excessive talking, prejudice, distractions, misunderstanding, interrupting, fake attention, and so many other barriers are also there for effective listening. Barriers to effective listening ಅಂತ ಅಂದ್ರೆ ಏನು? Barriers to effective listening ಅಂತಂದ್ರೆ ನಾವು ಸರಿಯಾದ ರೀತಿಯಲ್ಲಿ ಪರಿಣಾಮಕಾರಿಯಾದಂತ ಆಲಿಸುವಿಕೆ ಆಗ್ಲಿಕ್ಕೆ ಇರ್ತಕ್ಕಂತಹ ತೊಡಕುಗಳು ಏನೇನು ಅಂತ ನಾವು ನೋಡ್ಬೋದು. ಸೊ ಈಗ ನಾವು ಆ ತೊಡಕುಗಳು ಏನೇನು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಎಕ್ಸೆಸಿವ್ ಟಾಕಿಂಗ್ ಅಥವಾ ಇನ್ಫಾರ್ಮೇಶನ್ ಓವರ್ಲೋಡೆಡ್ ಅಂತ ನಾವು ಹೇಳ್ಬಹುದು.
there is a saying that good conversational skills are an asset ಅಂತ ಹೇಳ್ತಾರೆ. ಒಳ್ಳೆ ಮಾತುಗಳು ಅಥವಾ ಕೌಶಲ್ಯ, ಕಾನ್ವರ್ಸೇಷನ್ ಸ್ಕಿಲ್ ಅನ್ನುವಂಥದ್ದು ಒಂದು ವ್ಯಕ್ತಿಯ ಅಸೆಟ್ ಅಂತ ನಾವು ಹೇಳ್ಬೋದು. ಎ ಪರ್ಸನ್ ವಿತ್ ದೀಸ್ ಸ್ಕಿಲ್ಸ್ ಆರ್ ಮೋರ್ ಲೈಕ್ಲಿ ಟು ಅಚೀವ್ ಪ್ರೊಫೆಷನಲ್ ಸ್ಕಿಲ್ಸ್ ಅಂತ. ಯಾವ ವ್ಯಕ್ತಿಗೆ ಈ ಕಮ್ಯುನಿಕೇಶನ್ ಸ್ಕಿಲ್ ಇರುತ್ತೋ, ಒಳ್ಳೆ ಕಮ್ಯುನಿಕೇಶನ್, ಒಳ್ಳೆಯ ರೀತಿಯಲ್ಲಿ ಸಂವಹನವನ್ನ ಮಾಡುವಂತಹ ಒಂದು ಕೌಶಲ್ಯವನ್ನ ಹೊಂದಿರ್ತಾನೋ ಅವನು ತನ್ನ ವೃತ್ತಿ ಜೀವನದಲ್ಲೂ ಕೂಡ ಸಕ್ಸಸ್ ಅನ್ನ ಪಡಿತಾನೆ ಅಂತ ಹೇಳ್ಬೋದಾಗಿದೆ. ಸೊ ಎಫೆಕ್ಟಿವ್ ಎಕ್ಸೆಸಿವ್ ಟಾಕಿಂಗ್ ಮೋರ್ ದೆನ್ ನೆಸೆಸರಿ ಅಂತ, ಅಗತ್ಯಕ್ಕಿಂತ ಹೆಚ್ಚು ಮಾತನಾಡುವುದನ್ನು ನಾವು ಎಕ್ಸೆಸಿವ್ ಟಾಕಿಂಗ್ ಅಂತ ಹೇಳಿ ಹೇಳ್ಬೋದು. ಯಾವುದೇ ವಿಚಾರವಾಗಿ ಆಗ್ಲಿ ನಾವು ಅಗತ್ಯವಿದ್ದಷ್ಟು ಮಾತ್ರನೇ ಮಾತಾಡ್ಬೇಕಾಗುತ್ತೆ. ಅಥವಾ ಅಧಿಕ ಮಾಹಿತಿಯನ್ನ ನಾವು ತಲೆ ಒಳಗೆ ತುಂಬಿದಾಗ ಏನಾಗ್ಬಹುದು, ಅದನ್ನ ಕೇಳಿಸ್ಕೊಳ್ಳೋವಾಗ ತೊಡಕಾಗ್ಬಹುದು ಅಥವಾ ಅವರ ಅಟೆನ್ಷನ್ ಬೇರೆ ಕಡೆಗೆ ಹೋಗ್ಬಹುದು. ಸೊ ಎಕ್ಸೆಸಿವ್ ಟಾಕಿಂಗ್ ಅಥವಾ ಇನ್ಫಾರ್ಮೇಶನ್ ಓವರ್ಲೋಡ್, ಮಾಹಿತಿ ಹೆಚ್ಚು ನೀಡೋದು ಅಥವಾ ಹೆಚ್ಚು ಮಾತನ್ನ ಹೇಳ್ತಾ ಹೋದಾಗ ಇದರಿಂದ ಏನಾಗ್ಬೋದು, ಇದೊಂದು ತೊಡಕಾಗಿ ಪರಿಣಮಿಸುತ್ತೆ. ಎಕ್ಸೆಸಿವ್ ಟಾಕಿಂಗ್, ಇನ್ಫಾರ್ಮೇಶನ್ ಓವರ್ಲೋಡ್ ಮಾಡುವಂಥದ್ದು ಒಂದು ತೊಡಕಾಗಿ, ಕೇಳುಗನಿಗೆ ಒಂದು ತೊಡಕಾಗಿ ಪರಿಣಮಿಸುತ್ತೆ ಅಂತ ಹೇಳ್ಬೋದು. ಮತ್ತೆ ಪೀಪಲ್ ಹೆಸಿಟೇಟ್ ಟು ಇಂಟ್ರಾಕ್ಟ್ ವಿತ್ ಎ ಪರ್ಸನ್ ಹೂ ಟಾಕ್ಸ್ ಎಕ್ಸೆಸಿವ್ಲಿ. ಯಾವ ವ್ಯಕ್ತಿ ಅಧಿಕವಾಗಿ ಮಾತಾಡ್ತಾನೋ ಅವನೊಂದಿಗೆ ಇತರೆ ಜನರು ಕೂಡ ಮಾತನಾಡ್ಲಿಕ್ಕೆ, ಇಂಟ್ರಾಕ್ಟ್ ಮಾಡ್ಲಿಕ್ಕೆ ಹೆಸಿಟೇಟ್ ಮಾಡ್ಬೋದು, ಆತಂಕವನ್ನ ಪಡ್ಬಹುದು ಅಂತ ಹೇಳ್ಬೋದು. ಮತ್ತೆ ಎಕ್ಸೆಸಿವ್ ಟಾಕಿಂಗ್ ಆದಾಗ, ಹೇಳುಗ ಹೇಳ್ತಾನೆ ಹೋದಾಗ ಕೇಳುಗರಿಗೆ, ಆಲಿಸುವವರಿಗೆ ದೇ ಗೆಟ್ ಬೋರ್ಡ್, ತುಂಬಾ ಅವ್ರಿಗೆ ಬೇಜಾರು ಕೂಡ ಆಗಬಹುದು. ಇನ್ನು ಎರಡನೇ ಮುಖ್ಯವಾದಂತಹ ಒಂದು ತೊಡಕು ಏನಪ್ಪಾ ಅಂತಂದ್ರೆ ಪ್ರಿಜುಡೈಸ್ ಅಂತ ಅಂದ್ರೆ ಪೂರ್ವಗ್ರಹ ಪೀಡಿತರಾಗಿರುವಂತಹದ್ದು. ಸೊ ಪ್ರಿಜುಡೈಸ್ ಇಸ್ ಎ ಪ್ರೀ ಕನ್ಸೀವ್ಡ್ ಒಪಿನಿಯನ್ ಆಫ್ ಫೀಲಿಂಗ್, ಅಂದ್ರೆ ಮೊದಲೇನೆ ಅಂದ್ಕೊಂಡ್ಬಿಟ್ಟಿರೋದು ಹೀಗೆ ಅಂತ ಹೇಳಿ ಪೂರ್ವಗ್ರಹ ಪೀಡಿತವಾಗಿರುವಂತದ್ದು ಅಂತ ನಾವು ಹೇಳ್ತೀವಿ ಇದನ್ನ. ಸೊ ದಿಸ್ ಇಸ್ ವೆರಿ ಇರ್ರಾಷನಲ್ ಅಂತ ನಾವು ಹೇಳ್ಬೋದು. ಯಾರ ಬಗ್ಗೆ ಆಗ್ಲಿ ನಾವು ಪೂರ್ವಗ್ರಹ ಪೀಡಿತರಾಗಿ ಇರೋದು ಒಳ್ಳೆಯದಲ್ಲ, ಇಟ್ ಈಸ್ ವೆರಿ ಡೇಂಜರಸ್ ಅಂತ ಹೇಳಿ ಹೇಳ್ತಾರೆ. ಸೊ ಇದು ಟೀಮ್ ವರ್ಕ್ ನಲ್ಲಿ ಎಲ್ಲ ಕೆಲಸ ಮಾಡ್ಬೇಕಾದ್ರೆ ತುಂಬಾ ನಾವು ಪ್ರಿಜುಡೈಸ್ಡ್ ಆಗಿದ್ರೆ ಕೆಲಸ ಮಾಡೋದು ಬಹಳ ಕಷ್ಟ ಆಗುತ್ತೆ. ಮತ್ತೆ ಪ್ರೊಡಕ್ಟಿವಿಟಿನಲ್ಲಿ ಕೂಡ ನಮ್ಗೆ ಲಾಸ್ ಆಗ್ಬಹುದು. ಮತ್ತೆ ಇದು ಟೀಮ್ ಸ್ಪಿರಿಟ್ ಅನ್ನ ಕೂಡ ಹಾಳು ಮಾಡುತ್ತೆ ಅಂತ ಹೇಳ್ಬೋದು. ಈ ಪ್ರಿಜುಡೈಸ್ಡ್ ಆಗಿರುವಂತದ್ದಕ್ಕೆ ಕಾರಣಗಳು ಏನಾಗಿರ್ಬೋದು ಅಂತಂದ್ರೆ, ಇಟ್ ಈಸ್ ಮೇಬಿ ಬಿಕಾಸ್ maybe the speaker's race, religion, age and appearance and many other reasons. ಹೇಳುಗನ ಜನಾಂಗ, ಧರ್ಮ, ಜಾತಿ, ವಯಸ್ಸಿನ ಅಂತರ, ಮತ್ತೆ ಅವನ ದೈಹಿಕ ನೋಟ, ಇವೆಲ್ಲವೂ ಕೂಡ ಹೇಳುಗನ ಬಗ್ಗೆ ನಾವು ಪೂರ್ವಗ್ರಹ ಪೀಡಿತರಾಗಿ ಇರೋದಕ್ಕೆ ಕಾರಣಗಳಾಗಬಹುದು. A prejudiced person will not make any effort to listen and understand. ಯಾವ ವ್ಯಕ್ತಿ ಹೇಳುಗನ ಬಗ್ಗೆ ಮೊದಲೇ ಪೂರ್ವಗ್ರಹ ಪೀಡಿತನಾಗಿರ್ತಾನೋ ಅವನು ಹೇಳುಗನ ಮಾತನ್ನ ಕೇಳುವ ಪ್ರಯತ್ನವನ್ನೇ ಅವನು ಮಾಡಲ್ಲ, ಮತ್ತೆ ಅರ್ಥವನ್ನು ಕೂಡ ಮಾಡ್ಕೊಳಲ್ಲ ಅಂತ ನಾವು ಹೇಳ್ಬೋದು. ನಾವು ಹಾಗಿದ್ರೆ ಏನ್ ಮಾಡ್ಬೇಕು? ನಾವು ಪ್ರಿಜುಡೈಸ್ಡ್ ಇಂದ ಹೊರಗೆ ಬರುವಂತದ್ದು ಹೇಗೆ? ರೆಸ್ಪೆಕ್ಟ್ ದ ಅದರ್ ಪರ್ಸನ್ಸ್ ಫಾರ್ ಹಿಸ್ ನಾಲೆಡ್ಜ್ ಅಂಡ್ ಸ್ಕಿಲ್ಸ್. ಬೇರೆಯವರಲ್ಲಿ ಇರ್ತಕ್ಕಂಥ ಜ್ಞಾನವನ್ನ ನಾವು ಆ ಜ್ಞಾನಕ್ಕೆ ನಾವು ಬೆಲೆಯನ್ನ ಕೊಡೋದನ್ನ ಕಲಿತಾ ಹೋದಾಗ ನಾವು ಪೂರ್ವಗ್ರಹ ಪೀಡಿತರಾಗಿರೋದ್ರಿಂದ ದೂರ ಉಳಿಬಹುದು. ಮತ್ತೆ ವಿ ಶುಡ್ ಮೇಕ್ ಕಾನ್ಶಿಯಸ್ ಎಫರ್ಟ್ ಟು ಟೇಕ್ ಚಾರ್ಜ್ ಆಫ್ ಅವರ್ ಥಾಟ್ಸ್. ನಾವು ನಮ್ಮ ಆಲೋಚನೆಯನ್ನ ಸರಿಯಾದ ಒಂದು ಕಾನ್ಶಿಯಸ್ ರೀತಿಯಲ್ಲಿ ನಾವು ಸರಿಯಾದ ಆಲೋಚನಾ ರೀತಿಯನ್ನ ನಾವು ಬೆಳೆಸ್ಕೊಳ್ಳೋದ್ರ ಮೂಲಕ ಕೂಡ ಪ್ರಿಜುಡೈಸ್ಡ್ ನಾವು ಹೊರಗೆ ಬರ್ಬೋದು ಅಂತ ನಾವು ಹೇಳ್ಬೋದು. ಮತ್ತೆ ವಿ ಶುಡ್ ಆಲ್ಸೋ ಅವಾಯ್ಡ್ ಸೇಯಿಂಗ್ ಐ ನೋ ಎವ್ರಿಥಿಂಗ್, ಐ ನೋ ವಾಟ್ ಈ ಈಸ್ ಗೋಯಿಂಗ್ ಟು ಸೇ. ಅವನಿಗೆ ಏನ್ ಗೊತ್ತಿದೆ, ಅವನು ಯಾವ ವಿಚಾರವನ್ನ ಹೇಳ್ತಾನೆ ಅದು ನನಗೆ ಮುಂಚೆನೆ ಗೊತ್ತಿತ್ತು, ನನಗೆ ಗೊತ್ತಿದೆ ಅಂತ ಹೇಳೋ ಅಂತ ಮಾತುಗಳನ್ನ ನಿಲ್ಲಿಸಿ ನಾವು
ನಿಜವಾಗಿ ಅವನು ಏನ್ ಹೇಳ್ತಾನೆ ಅನ್ನೋಂಥ ಮಾತುಗಳನ್ನ ಕೇಳಿದಾಗ ಆಗ ಎಫೆಕ್ಟಿವ್ ಲಿಸ್ನಿಂಗ್ ಆಗೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನಾವು ಹೇಳ್ಬಹುದು. ಇನ್ನು ಒನ್ ಮೋರ್ ಬ್ಯಾರಿಯರ್ ಫಾರ್ ಎಫೆಕ್ಟಿವ್ ಲಿಸ್ನಿಂಗ್ ಈಸ್ ಡಿಸ್ಟ್ರಾಕ್ಷನ್ಸ್. ಡಿಸ್ಟ್ರಾಕ್ಷನ್ಸ್ ಅಂತ ಅಂದ್ರೆ ನಮ್ಮ ಗಮನವನ್ನ ಬದಲಾಯಿಸುವಂತಹ ವಿಚಾರಗಳು ಅಥವಾ ವಿಷಯಗಳು ಅಂತ ಹೇಳ್ಬೋದು. ಈ ರೀತಿ ನಮ್ಮ ಗಮನವನ್ನ ಬೇರೆಡೆ ಸೆಳೆಯುವಂತಹ ವಿಚಾರಗಳು ಅವು 4 ರೀತಿಯಾಗಿ ನಾವು ನೋಡ್ಬೋದು. ಭೌತಿಕ, ಮಾನಸಿಕ, ಶಬ್ದಗಳು ಮತ್ತೆ ದೃಶ್ಯ ಮಾಧ್ಯಮಗಳು ನಮ್ಮ ಗಮನವನ್ನ ಇವತ್ತಿನ ದಿನ ಬೇರೆ ಕಡೆಗೆ ಸೆಳಿಬಹುದು ಅಂತ ನಾವು ಹೇಳ್ಬೋದು. ಮುಖ್ಯವಾಗಿ ಡಿಸ್ಟ್ರಾಕ್ಷನ್ಸ್ ಅಂತ ಅಂದ್ರೆ ನಾವು ನೋಡುವಂಥದ್ದು mobiles and smart devices are a main distractions for students ಅಂತ ನಾವು ನೋಡ್ಬೋದು. ಈ ಮೊಬೈಲ್ ಮತ್ತು ಸ್ಮಾರ್ಟ್ ಡಿವೈಸಸ್ ಇಂದ ಮಕ್ಕಳ ಗಮನ ಕಡಿಮೆ ಆಗ್ತಾ ಇದೆ ಅನ್ನುವಂಥದ್ದನ್ನ ನಾವು ನೋಡ್ಬೋದಾಗಿದೆ. ಇನ್ನು ಮಾನಸಿಕ ಒಂದು ಡಿಸ್ಟ್ರಾಕ್ಷನ್ಸ್ ಬಗ್ಗೆ ನಾವು ಮಾತಾಡೋದಾದ್ರೆ we have to talk about the emotions of the people. ಜನರ ಒಂದು ಮನಸ್ಥಿತಿಯು ಕೂಡ ನಮ್ಗೆ ಈ ಒಂದು ಎಫೆಕ್ಟಿವ್ ಲಿಸ್ನಿಂಗ್ ಗೆ ಬ್ಯಾರಿಯರ್ ಆಗುತ್ತೆ. A person who is having personal problems, family problems, breakdowns, financial problems ಇರುವಂತಹ ವ್ಯಕ್ತಿ ಅವನು ಹೆಚ್ಚು ಅವನನ್ನ ನಾವು ಗಮನವನ್ನ ಇಟ್ಕೊಂತ ನಾವು we can't expect such persons. ಯಾವ ವ್ಯಕ್ತಿಗೆ ಕೌಟುಂಬಿಕ ಕಲಹಗಳಿರ್ತಾವೋ, ಆರ್ಥಿಕ ತೊಂದರೆಗಳಿರ್ತಾವೋ ಅಥವಾ ಅವನ ಸಂಬಂಧಗಳಲ್ಲಿ ತೊಡಕು ಇರುತ್ತೋ ಅಂತ ವ್ಯಕ್ತಿಯಲ್ಲಿ ನಾವು ಕೇಳುವಿಕೆಯನ್ನ ಕೇಳೋದು ಸ್ವಲ್ಪ ಕಷ್ಟ ಆಗಬಹುದು ಅಂತ ಹೇಳಿ ನಾವು ನೋಡಬಹುದು. ಇನ್ನು ಎವ್ರಿಬಡಿ ಹ್ಯಾಸ್ ದೇರ್ ಓನ್ ಪರ್ಸನಲ್ ಬಿಲೀಫ್ಸ್ ಅಂಡ್ ವ್ಯಾಲ್ಯೂ ಸಿಸ್ಟಮ್. ಇಟ್ಸ್ ನ್ಯಾಚುರಲ್ ಟು ವಾಂಟ್ ಟು ಅಪ್ಲೈ ದೆಮ್ ಟು ಅದರ್ಸ್ ಅರೌಂಡ್ ಅಸ್. ಎಲ್ಲಾ ವ್ಯಕ್ತಿಗಳಿಗೂ ತಮ್ಮದೇ ಆದಂತ ನಂಬಿಕೆಗಳು ಮತ್ತು ಮೌಲ್ಯಗಳು ಇರ್ತವೆ. ನಾವು ನಮ್ಮ ನಂಬಿಕೆ ಮತ್ತು ಮೌಲ್ಯಗಳನ್ನ ಬೇರೆಯವರಿಗೆ ನಾವು ಅದನ್ನ ಅವರು ಕೂಡ ಅದನ್ನ ಆಧರಿಸ್ಬೇಕು ಅಂತ ಹೇಳಿ ನಾವು ಅಪೇಕ್ಷಿಸ್ತೇವೆ. ನಾವು ಹೀಗೆ ಅಪೇಕ್ಷೆ ಮಾಡುವಂಥದ್ದು ಎಲ್ಲರಿಗೂ ತನ್ನದೇ ಆದಂತಹ ವ್ಯಕ್ತಿತ್ವಗಳು ಇರೋದ್ರಿಂದ ಇದು ಕೆಲವೊಮ್ಮೆ ನಮ್ಮ ಆಳಿಕೆಗೆ ಒಂದು ಬ್ಯಾರಿಯರ್ ಆಗಿ ಅದು ಪರಿಣಮಿಸಬಹುದು. So we have to learn to appreciate the others ಅಂತ ನಾವು ಹೇಳ್ಬೇಕಾಗುತ್ತೆ. ಬೇರೆಯವರಲ್ಲಿ ನಾವು ಅವರಲ್ಲಿ ಇರ್ತಕ್ಕಂಥ ಒಳ್ಳೆಯತನವನ್ನ ನಾವು ಅಪ್ರಿಶಿಯೇಟ್ ಮಾಡೋದ್ರಲ್ಲಿ ಕೂಡ ನಾವು ಕಲಿಬೇಕಾಗುತ್ತೆ ಇದರಿಂದ. ಆಮೇಲೆ ಇನ್ನು ಡಿಸ್ಟ್ರಾಕ್ಷನ್ಸ್ ಬಗ್ಗೆ ನಾವು ಆಡಿಟರಿ ಡಿಸ್ಟ್ರಾಕ್ಷನ್ಸ್ ಅನ್ನ ನಾವು ನೋಡಿದಾಗ ಶಬ್ದಗಳು, ತರಗತಿಗಳು ನಡಿಬೇಕಾದ್ರೆ ಹೊರಗಿನ ಒಂದು ಶಬ್ದಗಳು ನಮ್ಗೆ ತೊಡಕನ್ನ ಉಂಟು ಮಾಡಬಹುದು. ಬೇರೆ ರೀತಿಯ ಇನ್ನೂ ಅನೇಕ ರೀತಿಯ ಆಡಿಟರಿ ತೊಂದರೆಗಳನ್ನ ನಾವು ಲಿಸ್ನಿಂಗ್ ಸ್ಕಿಲ್ ನಲ್ಲಿ ಒಂದು ಬ್ಯಾರಿಯರ್ ಆಗಿ ನಾವು ನೋಡಬಹುದಾಗಿದೆ. ಸೊ ದೀಸ್ ಆರ್ ನೆಕ್ಸ್ಟ್ ಈ ಒಂದು ಬ್ಯಾರಿಯರ್ ಅಲ್ಲಿ ಅಂತ ನಾವು ನೋಡಿದಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳಿ ನಾವು ನೋಡ್ಬೋದು. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಅಂದ್ರೆ ನಾವ್ ಏನ್ ಹೇಳ್ಬೋದು ಅಂತಂದ್ರೆ ತಪ್ಪಾಗಿ ಅರ್ಥ ಮಾಡ್ಕೊಳ್ಳುವಂಥದ್ದು. ಯಾಕೆ ನಾವು ಬೇರೆಯವರನ್ನ ತಪ್ಪಾಗಿ ಅರ್ಥ ಮಾಡ್ಕೊಳ್ತೇವೆ? ಇಟ್ ಈಸ್ ಬಿಕಾಸ್ ಆಫ್ ಅವರ್ ಇನೆಬಿಲಿಟಿ ಟು ಹಿಯರ್ ಕರೆಕ್ಟ್ಲಿ. ನಾವು ಸರಿಯಾಗಿ ಕೇಳಿಸ್ಕೊಳ್ಳೋದನ್ನ ನಾವು ರೂಢಿಸ್ಕೊಳ್ಳದೆ ಇರೋದ್ರಿಂದ ನಾವು ಬೇರೆಯವರನ್ನ ತಪ್ಪಾಗಿ ಅರ್ಥೈಸ್ಕೊಳ್ಬಹುದು ಅಂತ. ಸೊ ಇದರಿಂದ ಏನಾಗುತ್ತೆ, ವಾಟ್ ಎ ಸ್ಪೀಕರ್ ಇಸ್ ಟ್ರೈಂಗ್ ಟು ಕಮ್ಯುನಿಕೇಟ್ ಅನ್ನುವಂಥದ್ದು ನಮ್ಗೆ ಅರ್ಥ ಆಗದೆ ಹೋಗುತ್ತೆ. And sometimes we may think that it is impolite to ask the speaker to clarify his words or intentions. ಕೆಲವೊಮ್ಮೆ ಹೇಳುಗ ಏನ್ ಹೇಳ್ತಾ ಇದ್ದಾನೆ ಅದನ್ನ ನಾವು ಪ್ರಶ್ನೆಯನ್ನ ಕೇಳಿದ್ರೆ ಅವ್ರಿಗೆ ಏನಾದ್ರು ತೊಂದರೆ ಆಗಬಹುದು ಅಂತಾನೋ ಅಥವಾ ನಾವು ಅದು ಇಂಪೊಲೈಟ್ನೆಸ್ ಆಗುತ್ತೆ ಅಂತಾನೋ ಪ್ರಶ್ನೆಯನ್ನ ಕೇಳದೆ ಹೋದಾಗ ನಮ್ಗೆ ಅವ್ರು ಹೇಳುವ ಮಾತುಗಳ ಪದಗಳ ಅರ್ಥ ಅಥವಾ ಅವರ ಉದ್ದೇಶ ನಮ್ಗೆ ಅರ್ಥ ಆಗದೆ ಹೋಗ್ಬೋದು. ಇದರಿಂದ ನಮ್ಗೆ ಏನಾಗುತ್ತೆ, ತಪ್ಪು ಗ್ರಹಿಕೆ ಆಗುತ್ತೆ. ಸೊ ಇಟ್ ಈಸ್ ಆಲ್ವೇಸ್ ಗುಡ್ ಟು ಆಸ್ಕ್ ಕ್ವೆಶ್ಚನ್ಸ್ ಅಂಡ್ ask the question to the speaker.
ಸೊ ದೆನ್ ಈವನ್ ದ ಸ್ಪೀಕರ್ ವಿಲ್ ಅಪ್ರಿಶಿಯೇಟ್ ಯುವರ್ ಎಫರ್ಟ್. ಹೀಗೆ ಪ್ರಶ್ನೆಯನ್ನ ಕೇಳಿದಾಗ ಕೇಳುಗನಿಗೂ ಕೂಡ ತುಂಬಾ ಅವರು ಫೋಕಸ್ಡ್ ಆಗಿದ್ದಾರೆ ಅನ್ನೋ ಒಂದು ಗ್ರಹಿಕೆ ಬರುತ್ತೆ ಅಂತ ಹೇಳ್ಬೋದು ನಾವು. ಸೊ ಆದಷ್ಟು ನಾವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅನ್ನ ನಾವು ಕಡಿಮೆ ಮಾಡ್ಕೊಳ್ಬಹುದು, ನಮ್ಮ ಅನುಮಾನಗಳನ್ನ ಕ್ಲಿಯರ್ ಮಾಡ್ಕೊಳ್ತಾ ಹೋಗಿ ಅಂತ ಹೇಳ್ಬೋದು. Next point is interrupting. What is interrupting? Interrupting a conversation with improper body language and inappropriate words. So these will have a negative impact in effective communication. ಪರಿಣಾಮಕಾರಿಯಾದಂತಹ ಸಂವಹನದಲ್ಲಿ ಸರಿಯಾದ ಬಾಡಿ ಲ್ಯಾಂಗ್ವೇಜ್, ಇಂಪ್ರಾಪರ್ ಬಾಡಿ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು, ಆಂಗಿಕ ಭಾಷೆ ಮತ್ತೆ ಸರಿಯಾದ ಪದ ಪ್ರಯೋಗ ಇಲ್ಲದೆ ಇದ್ದಾಗ ಇಂಟ್ರಪ್ಷನ್ಸ್ ಆಗುತ್ತೆ, ಅಂದ್ರೆ ಅಡಚಣೆಗಳು ಉಂಟಾಗಬಹುದು, ಅಲ್ಲಿ ಸಂವಹನ ಕ್ರಿಯೆಯಲ್ಲಿ ಅಡಚಣೆಗಳು ಉಂಟಾಗಬಹುದು ಅಂತ ನಾವು ಹೇಳ್ಬಹುದು. ಯಾವಾಗ ನಮ್ಮ ಆಂಗಿಕ ಭಾಷೆಗಳು ಸರಿ ಇಲ್ಲದೆ ಇದ್ದಾಗ ಅಥವಾ ಇನ್ಅಪ್ರಾಪ್ರಿಯೇಟ್ ವರ್ಡ್ಸ್ ಅನ್ನ ನಾವು ಅಲ್ಲಿ ಉಪಯೋಗಿಸಿದಾಗ. ಫಾರ್ ಎಕ್ಸಾಂಪಲ್, ಒಂದು ತರಗತಿನಲ್ಲಿ ಮಕ್ಕಳು ಪಾಠವನ್ನ ಕೇಳ್ತಾ ಇದ್ದಾಗ ಮಕ್ಕಳು ಚೇಷ್ಟೆಯನ್ನ ಮಾಡಿದಾಗ, ಕಿಟಕಿಯಿಂದ ಹೊರಗೆ ನೋಡಿದಾಗ, ಆಕಳಿಸಿದಾಗ, ಅವೆಲ್ಲವೂ ಕೂಡ ಆಗ ಶಿಕ್ಷಕನಿಗೆ ಏನಾಗ್ಬೋದು, ಮಕ್ಕಳಿಗೆ ಆಸಕ್ತಿ ಇಲ್ಲ ಅಂತ ಅವರ ತರಗತಿನ ನಡೆಸೋದಕ್ಕೆ ಒಂದು ಇಂಟ್ರಪ್ಟ್ ಆಗ್ಬೋದು, ಅಡಚಣೆ ಉಂಟಾಗ್ಬೋದು ಅಂತ ಹೇಳ್ಬೋದು. ಹಾಗಿದ್ರೆ ಹೌ ಟು ಓವರ್ಕಮ್ ದಿಸ್ ಇಂಟ್ರಪ್ಷನ್ಸ್, ಯಾವ ರೀತಿ ನಾವು ಈ ಅಡಚಣೆಗಳನ್ನ ನಾವು ಮಾಡಬಹುದು ಅಂತಂದ್ರೆ, ಸೊ ಲಿಸನ್ ವಿತೌಟ್ ಇಂಟ್ರಪ್ಟಿಂಗ್ ವೈ ದ ಅದರ್ ಪರ್ಸನ್ ಇಸ್ ಸ್ಪೀಕಿಂಗ್. ಬೇರೆ ತರಗತಿಗಳಲ್ಲಿ ಶಿಕ್ಷಕರೇ ಪಾಠ ಮಾಡ್ತಾ ಇರೋದಾಗ್ಬೋದು ಅಥವಾ ಬೇರೆಯವರೇ ಆಗಲಿ, ಹೇಳುವಾಗ ನಾವು ತುಂಬಾ ಅಟೆಂಟಿವ್ ಆಗಿ ಕೇಳುವಂಥದ್ದು, ಯಾವುದೇ ರೀತಿ ಮಧ್ಯೆ ಅಡಚಣೆಗಳನ್ನ ಉಂಟು ಮಾಡದೆ ನಾವು ಕೇಳಿಸ್ಕೊಳ್ಳೋದ್ರಿಂದ ಈ ಒಂದು ಇಂಟ್ರಪ್ಷನ್ಸ್ ಅನ್ನ ಕಡಿಮೆ ಮಾಡ್ಕೊಳ್ಬಹುದು. ಅಂಡ್ ಹ್ಯಾವಿಂಗ್ ಪ್ರಾಪರ್ ಯೂಸಿಂಗ್ ಅಪ್ರಾಪ್ರಿಯೇಟ್ ಬಾಡಿ ಲ್ಯಾಂಗ್ವೇಜ್, ಸರಿಯಾದ ರೀತಿಯಲ್ಲಿ ನಾವು ನಮ್ಮ ಆಂಗಿಕ ಚಲನೆಗಳನ್ನ ಅಥವಾ ದೈಹಿಕ ಭಾಷೆಯನ್ನ ಉಪಯೋಗಿಸೋದ್ರ ಮೂಲಕ ನಾವು ಇಂಟ್ರಪ್ಷನ್ಸ್ ಅನ್ನ ಕಡಿಮೆ ಮಾಡಬಹುದಾಗಿದೆ. ಫಾರ್ ಎಕ್ಸಾಂಪಲ್, ರೈಸಿಂಗ್ ಯುವರ್ ಹ್ಯಾಂಡ್, ನಿಮ್ಮ ಕೈಯನ್ನ ಎತ್ತೋದ್ರ ಮೂಲಕ ನೀವು ನನಗೆ ಇರುವಂತ ಅನುಮಾನವನ್ನ ನೀವು ಶಿಕ್ಷಕರ ಹತ್ರ ಕೇಳಿ ಕ್ಲಿಯರ್ ಮಾಡ್ಕೊಳ್ಬಹುದು. ಅಂಡ್ ಆಸ್ಕಿಂಗ್ ಕ್ವೆಶ್ಚನ್ಸ್ ಪೊಲೈಟ್ಲಿ, ವಿನಯವಾಗಿ ನೀವು ಪ್ರಶ್ನೆಗಳನ್ನ ಕೇಳೋದ್ರ ಮೂಲಕ ನಿಮ್ಮ ಅನುಮಾನಗಳನ್ನ ಕ್ಲಿಯರ್ ಮಾಡಿಕೊಂಡು ಆಲಿಸುವಿಕೆಗೆ ಹೆಚ್ಚು ಗಮನವನ್ನ ಕೊಟ್ಟು ಈ ಅಡಚಣೆಗಳನ್ನ ಉಂಟು ಮಾಡೋದನ್ನ ಕಡಿಮೆ ಮಾಡಬಹುದಾಗಿದೆ. ಇನ್ನು ಬ್ಯಾರಿಯರ್ಸ್ ಆಫ್ ಎಫೆಕ್ಟಿವ್ ಲಿಸ್ನಿಂಗ್ ನಲ್ಲಿ ನಾವು ಇನ್ನೊಂದು ಪಾಯಿಂಟ್ ಅನ್ನ ನೋಡೋದಾದ್ರೆ ಫೇಕಿಂಗ್ ಅಟೆನ್ಷನ್. ಫೇಕಿಂಗ್ ಅಂತಂದ್ರೆ ಇಲ್ಲಿ ಗಮನ ಇರೋ ತರ ನಡ್ಸೋ ಅಂತ ಅದನ್ನ ನಾವು ಫೇಕಿಂಗ್ ಅಟೆನ್ಷನ್ ಅಂತ ಹೇಳ್ತೀವಿ. A person who is having faking attention is just hearing and is not listening. ಕೇವಲ ಕೇಳಿಸ್ಕೊಂತಾ ಇರ್ತಾನೆ ಫೇಕಿಂಗ್ ಅಟೆನ್ಷನ್ ಇರುವಂತಹ ಒಬ್ಬ ವಿದ್ಯಾರ್ಥಿ, ಆದ್ರೆ ಆಲಿಸುವಿಕೆ ಅನ್ನೋದು ಅಲ್ಲಿ ಆಗಿರಲ್ಲ. There may be some eye contact. The person may even be nodding. ಕತ್ತಳ್ಳಾಡಿಸ್ತಾ ಇರಬಹುದು, ಹೂಗುಡ್ತಾ ಇರಬಹುದು, ಟೀಚರ್ನ ನೋಡ್ತಾನೆ ಇರಬಹುದು, ಆದ್ರೆ ಬಟ್ ದ ಮೈಂಡ್ ಈಸ್ ಎಲ್ಸ್ವೇರ್. ಅವನ ಮನಸ್ಸು ಇನ್ನೆಲ್ಲೋ ಚಲಿಸ್ತಾ ಇರುತ್ತೆ. ಸೊ ಇಂಥವನ್ನ ನಾವು ಫೇಕಿಂಗ್ ಅಟೆನ್ಷನ್ ಅಂತ ನಾವು ಹೇಳ್ಬಹುದು. ಆಮೇಲೆ ಎ ಪರ್ಸನ್ ಮೇ ಬಿ ಥಿಂಕಿಂಗ್ ಅಬೌಟ್ ವಾಟ್ ಟು ಹ್ಯಾವ್ ಫಾರ್ ಲಂಚ್ ಅಂಡ್ ವಾಟ್ ಟು ವೇರ್ ಫಾರ್ ದ ಪಾರ್ಟಿ ದಟ್ ಈವ್ನಿಂಗ್. ದೇ ಆಲ್ಸೋ ಕಮ್ ಅಂಡರ್ ಫೇಕ್ ಅಟೆನ್ಷನ್. ಕೇಳೋದನ್ನ ಆಲಿಸುವಾಗ ತರಗತಿನಲ್ಲಿ ಇದ್ರೂ ಆ ಮಧ್ಯಾಹ್ನ ನಾನು ಊಟಕ್ಕೆ ಏನನ್ನ ಊಟ ಮಾಡಲಿ, ಅಥವಾ ಮಧ್ಯಾಹ್ನ ನಾನು ರಾತ್ರಿ ಪಾರ್ಟಿಗೆ ಏನನ್ನ ವೇರ್ ಮಾಡ್ಕೊಂಡು ಹೋಗ್ಲಿ ಅನ್ನುವಂಥದ್ದನ್ನು ಕೂಡ ನಾವು ಮನ್ಸು ಇನ್ನೇನನ್ನೋ ಯೋಚನೆ ಮಾಡ್ತಾ ಇರುವಂತದನ್ನ ಫೇಕಿಂಗ್ ಅಟೆನ್ಷನ್ ಅಂತ ಹೇಳಿ ನಾವು ಹೇಳ್ತೀವಿ. ಸೊ ದಿಸ್ ಈಸ್ ರಿಯಲಿ ಎ ವೆರಿ ಬ್ಯಾಡ್ ಹ್ಯಾಬಿಟ್. ಇದೊಂದು ದುರಭ್ಯಾಸ ಅಂತ ಕೂಡ ನಾವು ಹೇಳ್ಬಹುದು. ವಿದ್ಯಾರ್ಥಿಗಳಲ್ಲಿ ಇಂಥ ಅಭ್ಯಾಸ ಇರಲೇಬಾರದು. ಸ್ಟ್ರಾಟಜೀಸ್ ಟು ಇಂಪ್ರೂವ್ ಲಿಸ್ನಿಂಗ್ ಸ್ಕಿಲ್ಸ್. ಹಾಗಿದ್ರೆ ನಾವು ಯಾವ ಉಪಾಯಗಳನ್ನ ಮಾಡ್ಕೊಳ್ಬಹುದು ನಮ್ಮ ಆಲಿಸುವಿಕೆಯನ್ನ ನಾವು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಅಂತ ಅನ್ನೋದನ್ನ
ನೋಡೋಣ. ಬಿ ಅಟೆಂಟಿವ್, ಆಸ್ಕ್ ಕ್ವೆಶ್ಚನ್ಸ್, ಡೋಂಟ್ ಇಂಟರಪ್ಟ್ ಅನ್ನೆಸೆಸರಿಲಿ, ಯೂಸ್ ಪ್ರಾಪರ್ ಬಾಡಿ ಲ್ಯಾಂಗ್ವೇಜ್ and take notes. These are some of the strategies that we have to improve our listening skills. Be attentive. So be attentive ಅಂತ ಅಂದ್ರೆ ನಾವು ಗಮನವನ್ನ ಕೇಂದ್ರೀಕರಿಸಿ ಕೇಳಿಸ್ಕೊಳ್ಳುವಂಥದ್ದು ಅಂತ ನಾವು ಹೇಳ್ಬೋದು. It is said that successful listeners hear first, then they execute their work. ಯಾವುದೇ ವ್ಯಕ್ತಿ ಸಾಧನೆಯನ್ನ ಮಾಡಿರ್ತಕ್ಕಂಥ ವ್ಯಕ್ತಿ ಮೊದಲು ಅವನು ಕೇಳಿಸ್ಕೊಳ್ತಾನೆ, ಆಲಿಸ್ತಾನೆ, ನಂತರ ಆಲಿಸೋದ್ರ ಜೊತೆಗೆ ನಂತರ ಅವನು ತನ್ನ ಕಾರ್ಯ ಪ್ರವೃತ್ತಿಯನ್ನ ಹೊಂದುತ್ತಾನೆ. ಇಂಥ ವ್ಯಕ್ತಿಗಳು ತಮ್ಮ ಒಂದು ವೃತ್ತಿಯಲ್ಲೂ ಕೂಡ ಸಕ್ಸಸ್ ಅನ್ನ ಹೊಂದೋದಕ್ಕೆ ಸಾಧ್ಯ. ಸೊ ಪ್ರಾಕ್ಟೀಸ್ ಮೈಂಡ್ಫುಲ್ನೆಸ್ by consciously eliminating distractions from your mind and body. ನಿಮ್ಮ ದೇಹ ಮತ್ತು ಮನಸ್ಸಿನಲ್ಲಿ ಇರ್ತಕ್ಕಂಥ ಎಲ್ಲ ನಿಮ್ಮ ಗಮನವನ್ನ ಚಿತ್ರಗೊಳಿಸುವಂತಹ ಎಲ್ಲ ಅಂಶಗಳನ್ನ ದೂರ ಮಾಡಿ ಮೈಂಡ್ಫುಲ್ ಮನಸ್ಸನ್ನ ಮೆದುಳನ್ನ ಕೇಂದ್ರೀಕರಿಸಿ ಕೇಳುವಂಥದ್ದನ್ನ ನಾವು ಅಟೆಂಟಿವ್ನೆಸ್, ಬಿ ಅಟೆಂಟಿವ್ ಅಂತ ನಾವು ಹೇಳ್ಬೋದು. ಸೊ ಏನ್ ಮಾಡ್ಬೋದು ನೀವು ಇದಕ್ಕೆ ಅಂತಂದ್ರೆ, ಶಟ್ ಆಫ್ ಯುವರ್ ಸ್ಮಾರ್ಟ್ ಫೋನ್ಸ್, ಕ್ಲೋಸ್ ದಿ ಡೋರ್ and concentrate. ಸೊ ಬಾಗ್ಲನ್ನ ಹಾಕೊಳ್ಳೋದ್ರ ಮೂಲಕ, ಸ್ಮಾರ್ಟ್ ಫೋನ್ಸ್ ನಿಮ್ಮ ಫೋನ್ಸ್ ಅನ್ನ ಆಫ್ ಮಾಡೋದ್ರ ಮೂಲಕ, ಮೂವ್ ಅವೇ ಫ್ರಮ್ ದಿ ಕಂಪ್ಯೂಟರ್ ಸ್ಕ್ರೀನ್ಸ್ ಇಂದ ದೂರ ಇರೋದ್ರ ಮೂಲಕ ಕೂಡ ನೀವು ಹೆಚ್ಚು ಅಟೆಂಟಿವ್ ಆಗಿ ಇರೋದನ್ನ ನೀವು ರೂಢಿಸ್ಕೊಳ್ಬಹುದಾಗಿದೆ ಅಂತ. ನೆಕ್ಸ್ಟ್ ಸ್ಟ್ರಾಟಜಿ ಇಸ್ ಆಸ್ಕಿಂಗ್ ಫಾರ್ ಕ್ವೆಶ್ಚನ್ಸ್. ನೀವು when you are very curious about a subject, then you will definitely ask a questions. ಕೌತುಕತೆ ಅನ್ನೋದು ನಿಮ್ಗೆ ಇದ್ದಾಗ ಯಾವುದೇ ವಿಷಯದ ಬಗ್ಗೆ ಖಂಡಿತ ನೀವು ಪ್ರಶ್ನೆಗಳನ್ನ ಕೇಳ್ತೀರಿ. ಆಗ that shows your desire to understand while reinforcing your listening. ನೀವು ಕೇಳಿಸ್ಕೊಳ್ಳುವಾಗ ನಿಮ್ಮ ಒಂದು ವಿಷಯಗಳನ್ನ ಪ್ರಶ್ನೆ ಕೇಳೋದ್ರ ಮೂಲಕ ನಿಮ್ಗೆ ಆಸಕ್ತಿ ಇದೆ ಆ ವಿಚಾರವಾಗಿ ಅಂತ ಅನ್ನೋದನ್ನ ಕೂಡ ನಾವು ಹೇಳ್ಬೋದಾಗಿದೆ. ಸೊ ಆದಷ್ಟು ವಿದ್ಯಾರ್ಥಿಗಳು ಏನು ಕೌತುಕತೆಯನ್ನ ಹೊಂದಿರೋದ್ರ ಜೊತೆಗೆ ಪ್ರಶ್ನೆಯನ್ನ ಕೇಳೋದ್ರ ಮೂಲಕ ತುಂಬಾ ಅಟೆಂಟಿವ್ ಆಗಿ ನೀವು ಇರ್ಬೋದಾಗಿದೆ. ಇದರಿಂದ ನಿಮ್ಮ ಲಿಸ್ನಿಂಗ್ ಸ್ಕಿಲ್ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಲರ್ನಿಂಗ್ ವಿಲ್ ಆಲ್ಸೋ ಹ್ಯಾಪನ್. ಡೋಂಟ್ ಇಂಟರಪ್ಟ್ ಅನ್ನೆಸೆಸರಿಲಿ. ಅನಾವಶ್ಯಕವಾಗಿ ಹೇಳುಗನ ಗಮನವನ್ನ ಬೇರೆ ಕಡೆ ಮಾಡುವಂಥದ್ದು, ಅವಶ್ಯಕವಿಲ್ಲದಂತಹ ಪ್ರಶ್ನೆಯನ್ನ ಕೇಳಿ ಬೇರೆಡೆ ಗಮನವನ್ನ ಸೆಳೆಯುವಂತಹ ಪ್ರಯತ್ನವನ್ನ ಮಾಡುವಂಥದ್ದು. ಇದ್ ಮಾಡೋದ್ರಿಂದ ನಮ್ಗೆ ಅಲ್ಲಿ ಕಲಿಕೆಯೂ ಆಗಲ್ಲ, ವ್ಯರ್ಥ ಸಮಯವೂ ಕೂಡ ಆಗುತ್ತೆ. ಸೊ ಅದರಿಂದ ಈ ಒಂದು ಅನ್ನೆಸೆಸರಿಯಿಂದ ನಾವು ಹೇಳುಗನಿಗೆ ಇಂಟ್ರಪ್ಟ್ ಮಾಡುವಂಥದ್ದನ್ನ ನಾವು ಬಿಟ್ಟಾಗ ಖಂಡಿತ ನಾವು ನಮ್ಮ ಲಿಸ್ನಿಂಗ್ ಸ್ಕಿಲ್ ಅನ್ನ ನಾವು ಇಂಪ್ರೂವ್ ಮಾಡ್ಕೊಳ್ಬಹುದಾಗಿದೆ. ದೆನ್ ಯೂಸ್ ಬಾಡಿ ಲ್ಯಾಂಗ್ವೇಜ್. ಸೊ ಯಾವ ತರದ ಒಂದು ಪ್ರಾಪರ್ ಬಾಡಿ ಲ್ಯಾಂಗ್ವೇಜ್ ಅನ್ನು ನಾವು ಯೂಸ್ ಮಾಡ್ಕೊಳ್ಬಹುದು ಅಂತ ಅಂದ್ರೆ, ಬೈ ನಾಡಿಂಗ್ ಅವರ್ ಹೆಡ್, ಹ್ಯಾವಿಂಗ್ ಐ ಕಾಂಟ್ಯಾಕ್ಟ್, ಹ್ಯಾವಿಂಗ್ ಫೇಸ್ ಟು ಫೇಸ್, ದೆನ್ ಹ್ಯಾವಿಂಗ್ ಸ್ಮೈಲ್ ಆನ್ ದಿ ಫೇಸ್, ವಿ ಕ್ಯಾನ್ ಇಂಪ್ರೂವ್ ಅವರ್ ಲಿಸ್ನಿಂಗ್ ಸ್ಕಿಲ್ ಅಂತ ಹೇಳ್ಬೋದು. ನೇರವಾದ ನೋಟವನ್ನ ಹೊಂದಿರುವಂಥದ್ದು, ನಾವು ಹೇಳುಗನು ಏನಾದ್ರೂ ಹೇಳಿದಾಗ ಅದಕ್ಕೆ ಹೂಗುಡುತ್ತಾ ಒಪ್ಪಿಗೆಯನ್ನ ಸೂಚಿಸುವಂಥದ್ದು, ಮತ್ತೆ ಐ ಕಾಂಟ್ಯಾಕ್ಟ್ ಅನ್ನ ಹೊಂದಿರುವಂಥದ್ರಿಂದ ನಾವು ಒಂದು ಲಿಸ್ನಿಂಗ್ ಸ್ಕಿಲ್ಸ್ ಅನ್ನ ನಾವು ಇಂಪ್ರೂವ್ ಮಾಡ್ಕೊಳ್ಬಹುದು, ಮತ್ತೆ ಅಟೆಂಟಿವ್ ಆಗಿ ನಾವು ಅದನ್ನ ಕೇಳ್ಬಹುದು ಅಂತ ಹೇಳ್ಬೋದು. ಇನ್ನು ನಿಮ್ಮ ಲಿಸ್ನಿಂಗ್ ಸ್ಕಿಲ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳೋಕೆ ಏನು ಸ್ಟ್ರಾಟಜಿನ ಯೂಸ್ ಮಾಡ್ಬೋದು ನೀವು ಅಂತಂದ್ರೆ, ಕೊನೆಯದಾಗಿ ಟೇಕ್ ನೋಟ್ಸ್. ಸೊ ಅಂದ್ರೆ ನೀವು ನೋಟ್ಸ್ ಅನ್ನ ಕೂಡ ನೀವು ಮಾಡ್ಕೊಳ್ಬಹುದು. ನೋಟ್ ಟೇಕಿಂಗ್ ಕ್ಯಾನ್ ಬಿ ಡನ್ ಇನ್ ಪರ್ಸನ್ ಆರ್ ಆನ್ ದಿ ಫೋನ್. ನಾಟ್ ಓನ್ಲಿ will note taking reinforce what's being said, but also it provides you with a permanent record to refer back to. ನೀವು ನೋಟ್ ಟೇಕಿಂಗ್ ಅಭ್ಯಾಸವನ್ನ ಬೆಳೆಸ್ಕೊಳ್ಳೋದ್ರಿಂದ ಹೇಳುಗ ಏನ್ ಹೇಳ್ದ ಅನ್ನೋದು ರೀಇನ್ಫೋರ್ಸ್ ಹಾಕೋದ್ರ ಜೊತೆಗೆ ನೀವು ಅದನ್ನ ರೆಫರ್ ಮಾಡ್ಬೇಕು ಅಂತ ಅಂದಾಗ ತಿರುಗಿ ಹಿಂದಿರುಗಿ ನೋಡ್ಬೋದು ಕೂಡ. So these are some of the strategies that you can
adapt to improve your listening skill. ಹಾಗಿದ್ರೆ now let us see what are the effective listening behaviors. ಏನೇನು listening behaviors ಅನ್ನ ನಾವು ನೋಡಬಹುದು ಅನ್ನೋದನ್ನ ನಾವು ನೋಡೋಣ. Effective listening behaviors: face the speaker and maintain eye contact. ಹೇಳುಗನನ್ನ ನೋಡೋದು ಜೊತೆಗೆ ಐ ಕಾಂಟ್ಯಾಕ್ಟ್ ಅನ್ನ ಹೊಂದಿರುವಂತದ್ರಿಂದ ನಾವು ಏನ್ ಮಾಡಬಹುದು, ಇದು ಒಂದು ಒಳ್ಳೆ ಲಿಸ್ನಿಂಗ್ ಬಿಹೇವಿಯರ್ ಆಗಿರುತ್ತೆ. ಬಿ ಅಟೆಂಟಿವ್ ಬಟ್ ರಿಲ್ಯಾಕ್ಸ್ಡ್. ನೀವು ಮನಸ್ಸನ್ನ ಕೇಂದ್ರೀಕರಿಸಿ ಇರೋದ್ರ ಜೊತೆಗೆ ರಿಲ್ಯಾಕ್ಸ್ಡ್ ಪೊಸಿಷನ್ ಅಲ್ಲಿ ಇರುವಂತದ್ದು. ಕೆಲವು ವಿದ್ಯಾರ್ಥಿಗಳು ನಾವು ನೋಡ್ತೇವೆ, ಏನು ತುಂಬಾ ಅವರು ಆಸಕ್ತಿಯನ್ನು ಹೊಂದಿದಾಗ ಬೆಂಚಿಯ ತುದಿನಲ್ಲಿ ಬಂದು ಕೂತಿರ್ತಾರೆ. ಮತ್ತೆ ರಿಲ್ಯಾಕ್ಸ್ಡ್ ಪೊಸಿಷನ್ ಅಲ್ಲಿ ಇರುವಂತದ್ದು ಒಂದು ಒಳ್ಳೆ ಲಿಸ್ನಿಂಗ್ ಬಿಹೇವಿಯರ್ಗೆ ಇರ್ತಕ್ಕಂಥ ಒಂದು ಅಭ್ಯಾಸ ಅಂತ ನಾವು ಹೇಳ್ಬಹುದು. ಕೀಪ್ ಆನ್ ಓಪನ್ ಮೈಂಡ್, ರೆಸ್ಪೆಕ್ಟ್ ದಿ ನಾಲೆಡ್ಜ್ ಆಫ್ ಎ ಪರ್ಸನ್. ಒಬ್ಬ ವ್ಯಕ್ತಿ ಹೊಂದಿರ್ತಕ್ಕಂಥ ಜ್ಞಾನವನ್ನ ನಾವು ಅದಕ್ಕೆ ಬೆಲೆಯನ್ನ ನೀಡಿದಾಗ ಓಪನ್ ಮೈಂಡೆಡ್ ಆಗಿ ಇರ್ತೀವಿ. ನಾವು ಅವ್ರು ಹೇಳುವಂಥದ್ದನ್ನ ಸ್ವೀಕರಿಸುವಂತಹ ಒಂದು ಮನಸ್ಸನ್ನ ನಾವು ಹೊಂದಿರ್ತಕ್ಕಂಥದ್ದು. Then listen to the words that try to picture what the speaker is saying. ಸೊ ಹೇಳುಗ ಏನ್ ಹೇಳ್ತಾನೆ ಅನ್ನೋದನ್ನ ನಾವು ನಮ್ಮ ಮನಸ್ಸಿನಲ್ಲಿ ಅದನ್ನ ಅದರ ಒಂದು ಚಿತ್ರಣವನ್ನ ಕಾಣುವಂಥದ್ದನ್ನ ನಾವು ಪಿಕ್ಚರಿಂಗ್ ಅಂತ ಹೇಳಿ ನಾವು ಹೇಳ್ಬೋದು. ಡೋಂಟ್ ಇಂಟರಪ್ಟ್ ಅಂಡ್ ಡೋಂಟ್ ಇಂಪೋಸ್ ಯುವರ್ ಸೊಲ್ಯೂಷನ್ಸ್. ಹೇಳುಗ ಹೇಳುವುದನ್ನ ಮುಂಚೆನೆ ನಾವು ಮಧ್ಯೆ ಪ್ರವೇಶ ಮಾಡುವಂಥದ್ದು ಅಥವಾ ನಮ್ಮದೇ ಸೊಲ್ಯೂಷನ್ಸ್ ಅನ್ನ ಹೇಳುವಂಥದ್ದು, ಇವೆಲ್ಲವೂ ಕೂಡ ಸರಿ ಇಲ್ಲದೆ ಇರ್ತಕ್ಕಂಥದ್ದು ಎಫೆಕ್ಟಿವ್ ಲಿಸ್ನಿಂಗ್ ನಲ್ಲಿ ಅಥವಾ ಎಫೆಕ್ಟಿವ್ ಲಿಸ್ನಿಂಗ್ ಬಿಹೇವಿಯರ್ ನಲ್ಲಿ ಅಂತ ನಾವು ಹೇಳ್ಬಹುದು. ವೇಟ್ ಫಾರ್ ದ ಸ್ಪೀಕರ್ ಟು ಪಾಸ್ ಟು ಆಸ್ಕ್ ಕ್ಲಾರಿಫೈಯಿಂಗ್ ಕ್ವೆಶ್ಚನ್ಸ್. ಹೇಳುಗ ತಾನು ಹೇಳೋದನ್ನ ಮುಗಿಸೋವರೆಗೂ ಸ್ವಲ್ಪ ಕಾಯಿಲಿ, ನಂತರ ನೀವು ನಿಮ್ಮ ಪ್ರಶ್ನೆಗಳನ್ನ ಕ್ಲಾರಿಫೈ ಮಾಡ್ಕೊಳ್ಬಹುದು. ಆಸ್ಕ್ ಕ್ವೆಶ್ಚನ್ಸ್ ಓನ್ಲಿ ಟು ಎನ್ಶೂರ್ ಅಂಡರ್ಸ್ಟ್ಯಾಂಡಿಂಗ್. ಆಸ್ಕ್ ಕ್ವೆಶ್ಚನ್ಸ್ ಓನ್ಲಿ ಟು ಎನ್ಶೂರ್ ಅಂಡರ್ಸ್ಟ್ಯಾಂಡಿಂಗ್. ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಅಗತ್ಯ ಇರ್ತಕ್ಕಂಥ ಪ್ರಶ್ನೆಗಳನ್ನ ಮಾತ್ರ ಕೇಳಿ ಅನ್ನುವಂಥದ್ದು. ಟ್ರೈ ಟು ಫೀಲ್ ವಾಟ್ ದ ಸ್ಪೀಕರ್ ಈಸ್ ಫೀಲಿಂಗ್. ಓನ್ಲಿ ದೆನ್ ನಾವು ಅವನು ಏನನ್ನ ಯಾವ ದೃಷ್ಟಿನಲ್ಲಿ ವಿಷಯವನ್ನ ಹೇಳ್ತಿದ್ದಾನೆ ಅಂತ ಗ್ರಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೊ ವಿ ಶುಡ್ ಆಲ್ವೇಸ್ ಫೀಲ್ ವಾಟ್ ದ ಸ್ಪೀಕರ್ ಈಸ್ ಫೀಲಿಂಗ್. ಗಿವ್ ದ ಸ್ಪೀಕರ್ ರೆಗ್ಯುಲರ್ ಫೀಡ್ಬ್ಯಾಕ್. ಮತ್ತೆ ಹೇಳುಗನಿಗೆ ನಾವು ಸರಿಯಾಗಿ ಫೀಡ್ಬ್ಯಾಕ್ ಅನ್ನ ಕೊಡ್ತಾ ಹೋದಾಗ ಅಲ್ಲೊಂದು ಲರ್ನಿಂಗ್ ವಿಲ್ ಹ್ಯಾಪನ್ ಅಂಡ್ ದಿಸ್ ಇಸ್ ಎ ಗುಡ್ ಸೈನ್ ಆಫ್ ಎಫೆಕ್ಟಿವ್ ಲಿಸ್ನಿಂಗ್ ಬಿಹೇವಿಯರ್ ಅಂತ ನಾವು ಹೇಳ್ಬೋದು. ಪೇ ಅಟೆನ್ಷನ್ ಟು ವಾಟ್ ಈಸ್ ನಾಟ್ ಸೆಡ್, ಲೈಕ್ non-verbal clues. Non-verbal clues, ಅವರ ಬಾಡಿ ಲ್ಯಾಂಗ್ವೇಜ್, ವಾಯ್ಸ್, ಇಂಟೋನೇಷನ್, ಈ ತರದ ಇತರೆ ಕೆಲವು ಅಂಶಗಳಿಗೆ, non-verbal ಅಂಶಗಳಿಗೂ ಕೂಡ ನೀವು ಗಮನವನ್ನ ಕೊಟ್ಟಾಗ ಎಫೆಕ್ಟಿವ್ ಲಿಸ್ನಿಂಗ್ ಬಿಹೇವಿಯರ್ಸ್ ಅನ್ನ ರೂಢಿಸ್ಕೊಳ್ಬಹುದು. ಸೊ ಡಿಯರ್ ಸ್ಟೂಡೆಂಟ್ಸ್, ಈ ಎಫೆಕ್ಟಿವ್ ಲಿಸ್ನಿಂಗ್ ಬಿಹೇವಿಯರ್ಸ್ ಏನಿದೆ ಇವುಗಳು ರೂಢಿಸ್ಕೊಳ್ಳೋದ್ರಿಂದ ನಾವು ಒಳ್ಳೆ ಲಿಸ್ನಸ್ ಆಗ್ಬೋದು. ಆಗ ಭಾಷಾ ಕಲಿಕೆಯು ಕೂಡ ಚೆನ್ನಾಗಾಗುತ್ತೆ ಅಂತ ನಾವು ಹೇಳ್ಬೋದಾಗಿದೆ. Now let us watch a video on listening skill. Greta, your first climate strike was a lonely event a little over a year ago. And in the intervening time, you have sparked the interest of millions, literally, of children around the globe, demanding action for climate change. What's your message to world leaders today? My message is that we'll be watching you.
This is all wrong. I shouldn't be up here. I should be back in school on the other side of the ocean. Yet you all come to us young people for hope. How dare you? You have stolen my dreams and my childhood with your empty words, and yet I'm one of the lucky ones. People are suffering, people are dying, entire ecosystems are collapsing. We are in the beginning of a mass extinction, and all you can talk about is money and fairy tales of eternal economic growth. How dare you? For more than 30 years, the science has been crystal clear. How dare you continue to look away and come here saying that you're doing enough when the politics and solutions needed are still nowhere in sight? You say you hear us and that you understand the urgency. But no matter how sad and angry I am, I do not want to believe that. Because if you really understood the situation and still kept on failing to act, then you would be evil, and that I refuse to believe. The popular idea of cutting our emissions in half in 10 years only gives us a 50% chance of staying below 1.5 degrees and the risk of setting off irreversible chain reactions beyond human control. 50% may be acceptable to you, but those numbers do not include tipping points, most feedback loops, additional warming hidden by toxic air pollution, or the aspects of equity and climate justice. They also rely on my generation sucking hundreds of billions of tons of your CO2 out of the air with technologies that barely exist. So a 50% risk is simply not acceptable to us, we who have to live with the consequences. To have a 67% chance of staying below a 1.5 degrees of global temperature rise, the best odds given by the IPCC, the world had 420 gigatons of CO2 left to emit back on January 1st, 2018. Today, that figure is already down to less than 350 gigatons. How dare you pretend that this can be solved with just business as usual and some technical solutions? With today's emissions levels, that remaining CO2 budget will be entirely gone within less than 8.5 years. There will not be any solutions or plans presented in line with these figures here today, because these numbers are too uncomfortable and you are still not mature enough to tell it like it is. You are failing us. But the young people are starting to understand your betrayal. The eyes of all future generations are upon you. And if you choose to fail us, I say we will never forgive you. We will not let you get away with this. Right here, right now, is where we draw the line. The world is waking up, and change is coming whether you like it or not. Thank you. Dear students, you have watched the video on listening skill. Let us see some multiple choice questions on this video.
ನೀವು ವಿದ್ಯಾರ್ಥಿಗಳೇ ಈಗ ಈ ಒಂದು ವಿಡಿಯೋವನ್ನ ನೋಡಿದೀರಾ. ಈ ವಿಡಿಯೋ ಮೇಲೆ ಏನು ಈ ಲಿಸ್ನಿಂಗ್ ಆಕ್ಟಿವಿಟಿಗೆ ಏನು ಪ್ರಶ್ನೆಗಳನ್ನ ನಾವು ನೋಡಬಹುದು ಅನ್ನೋದನ್ನ ನಾವು ಈಗ ನೋಡೋಣ. ದ ಸ್ಪೀಕರ್ ಈಸ್ ಎ ಕ್ಲೈಮೇಟ್ ಆಕ್ಟಿವಿಸ್ಟ್, ಟೆರರಿಸ್ಟ್, ಆರ್ಟಿಸ್ಟ್, ನನ್. ನಮಗೆ ಪ್ರಾರಂಭದಲ್ಲೇ ಆಂಕರ್ ನಮ್ಗೆ ಹೇಳ್ತಾಳೆ, ಸೊ ಯು ಆರ್ ಎ ಕ್ಲೈಮೇಟ್ ಆಕ್ಟಿವಿಸ್ಟ್ ಅಂತ. ಸೊ ದ ಆನ್ಸರ್ ಈಸ್ ಎ. ಎರಡನೇ ಪ್ರಶ್ನೆ, ವಿಚ್ ಈಸ್ ದಿ ಪಂಚಿಂಗ್ ಡೈಲಾಗ್ ಇನ್ ದಿ ಸ್ಪೀಚ್? ಸೊ ಈ ಒಂದು ಸ್ಪೀಚ್ ಅಲ್ಲಿ ನೀವು ಏನನ್ನ ಆಲಿಸಿದ್ರಿ ಅನ್ನೋದನ್ನ ನೋಡೋಣ. ಸೊ ಇದರಲ್ಲಿ ವಿ ವಿಲ್ ಬಿ ವಾಚಿಂಗ್ ಯು, ಯು ಕಮ್ ಟು ಅಸ್ ಫಾರ್ ಹೋಪ್, ಹೌ ಡೇರ್ ಆರ್ ಯು. Fourth choice is none. So the answer is how dare are you. ಈ ಪ್ರಶ್ನೆಯನ್ನ ಅವಳು ಅಲ್ಲಿರ್ತಕ್ಕಂಥ ಆಡಿಯನ್ಸಿಗೆ ಕೇಳ್ತಾಳೆ. The answer is C. ಮೂರನೇ ಪ್ರಶ್ನೆ, the emotion of the speaker is. ಇಲ್ಲಿ ಗ್ರೇಟಾ ಥನ್ಬರ್ಗ್ ಮಾತಾಡ್ತಾ ಇದ್ದಾಗ ಯಾವ ರೀತಿಯ ಎಮೋಷನ್ಸ್ ಅನ್ನ ನಾವು ನೋಡ್ತೇವೆ, ನೀವು ಏನನ್ನ ಗಮನಿಸಿದ್ರಿ ಈ ಒಂದು ವಿಡಿಯೋನಲ್ಲಿ ಅಂತಂದ್ರೆ, ವಾಟ್ ಈಸ್ ಅವರ್ ಎಮೋಷನಲ್ ಸ್ಟೇಟ್? is she happy? is she having fear, sad and anger? None. ನಾವು ಅವಳನ್ನ ನೋಡಿದಾಗ ಅವಳ ಮುಖದಲ್ಲಿ ಕೋಪ ಮತ್ತೆ ದುಃಖ ಎರಡು ಒಟ್ಟಿಗೆ ಇದ್ದದನ್ನ ನೋಡ್ತೀವಿ ನಾವು. ಸೊ ದ ಆನ್ಸರ್ ಈಸ್ ಸಿ. Why she slams the leaders? ಯಾತಕ್ಕೆ ಅಲ್ಲಿರ್ತಕ್ಕಂಥ ಲೀಡರ್ಸ್ ಅನ್ನ ಅವಳು why she slams ಅಂತ ನೋಡೋದಾದ್ರೆ, because of their inaction to climatic change, because of lack of technological development, because of their politics, and none. ಯಾವುದೇ ಒಂದು ಕ್ಲೈಮೆಟಿಕ್ ಚೇಂಜ್ ಆಗ್ತಿರೋದ್ರ ಬಗ್ಗೆ ಒಂದು ಆಕ್ಷನ್ ಅನ್ನ ತಗೊಳ್ಳದೆ ಇರೋದಕ್ಕೋಸ್ಕರ ಅವಳು ಅಲ್ಲಿ ಅಷ್ಟು ಕೋಪದಿಂದ ಮಾತಾಡ್ತಾಳೆ ಅಂತ ನೋಡ್ಬೋದು. ಅದರಿಂದ ದ ಆನ್ಸರ್ ಇಸ್ ಎ. ಮುಂದಿನ ಪ್ರಶ್ನೆ, ವಾಟ್ ದ ಸ್ಪೀಕರ್ ಈಸ್ ಡಿಮ್ಯಾಂಡಿಂಗ್? Is she demanding action for economic growth? Is she demanding technological growth? Action for ecological balance? None. The answer is C. That is action for ecological balance. ಆರನೇ ಪ್ರಶ್ನೆ, what are the qualities of a good speaker that we find in the video? ಒಬ್ಬ ಒಳ್ಳೆ ಹೇಳುಗನಿಗೆ ಇರ್ಬೇಕಾಗಿರ್ತಕ್ಕಂಥ, ಮಾತುಗಾರನಿಗೆ ಇರ್ಬೇಕಾಗಿರ್ತಕ್ಕಂತಹ ಒಂದು ಗುಣಗಳು ಯಾವ್ದು? ಗ್ರೇಟಾ ಥನ್ಬರ್ಗ್ ಮಾತಾಡಿದಾಗ ಇಂಥ ಯಾವ್ಯಾವ ಒಳ್ಳೆ ಕ್ವಾಲಿಟೀಸ್ ಅನ್ನ ನೀವು ಈ ವಿಡಿಯೋನಲ್ಲಿ ನೀವು ನೋಡಿದೀರಾ ಅಂತ. ದ ಸ್ಪೀಕರ್ ಈಸ್ ಹ್ಯಾವಿಂಗ್ ಐ ಕಾಂಟ್ಯಾಕ್ಟ್ ವಿತ್ ಆಡಿಯನ್ಸ್, ಎಂಪಥೆಟಿಕ್ ಫ್ರೇಸಸ್, ಎ ಥಾಟ್ಫುಲ್ ಥೀಮ್. ದ ಫೋರ್ತ್ ಆಪ್ಷನ್ ಇಸ್ ಆಲ್. ಯಾವ ಕ್ವಾಲಿಟೀಸ್ ಅನ್ನ ನೀವು ಹಾಗಿದ್ರೆ ನೀವು ಇದರಲ್ಲಿ ಗಮನಿಸಿದ್ರಿ ಈ ವಿಡಿಯೋನಲ್ಲಿ ಅಂತ ಅನ್ನೋದಾದ್ರೆ, ದ ಸ್ಪೀಕರ್ ಈಸ್ ಹ್ಯಾವಿಂಗ್ ಐ ಕಾಂಟ್ಯಾಕ್ಟ್ ವಿತ್ ದಿ ಆಡಿಯನ್ಸ್. ಖಂಡಿತ ಅವಳು ತನ್ನ ಆಡಿಯನ್ಸ್ ಅನ್ನ ಅವಳು ನೋಡ್ತಾನೆ ಅವಳು ಮಾತಾಡ್ತಾಳೆ. ಹಾಗಾಗಿ ಶಿ ಹ್ಯಾಡ್ ಐ ಕಾಂಟ್ಯಾಕ್ಟ್ ವಿತ್ ದಿ ಆಡಿಯನ್ಸ್. ಅಂಡ್ ದ ಸೆಕೆಂಡ್ ಆಪ್ಷನ್ ಎಂಫಟಿಕ್ ಫ್ರೇಸಸ್. ಎಂಪಥೆಟಿಕ್ ಫ್ರೇಸಸ್ ಏನಿದೆ, ಖಂಡಿತ ವಿ ಹ್ಯಾವ್ ಮೆನಿ ಎಂಪಥೆಟಿಕ್ ಫ್ರೇಸಸ್ in the video. How dare are you ಅಂತ ಅನ್ನೋದ್ರಿಂದ ಹಿಡಿದು ಅವಳು ಅನೇಕ we will be watching you ಅಂತ ಹೇಳ್ತಾಳೆ ಅವಳು. ಸೊ ಅನೇಕ ಅಂತ ದೇ ಆರ್ ಆಲ್ ದಿ ಗುಡ್ ಸೈನ್ಸ್ ಆಫ್ ಎ ಸ್ಪೀಕರ್. ಇವೆಲ್ಲವೂ ಕೂಡ ಒಬ್ಬ ಒಳ್ಳೆಯ ಮಾತುಗಾರನಲ್ಲಿ ಇರ್ತಕ್ಕಂಥ ಮಾತುಗಳು ಅಂತ ನಾವು ಹೇಳ್ಬಹುದು. ಅಂಡ್ ಎ ಥಾಟ್ಫುಲ್ ಥೀಮ್. ಈ ಒಂದು ಅವಳ ಒಂದು ಸ್ಪೀಚ್ ಅಲ್ಲಿ ಏನಾದ್ರೂ ಒಂದು ಥೀಮ್ ಇತ್ತ ಅಂತ ನೋಡೋದಾದ್ರೆ, ಖಂಡಿತ ಅವಳ ಈ ಒಂದು ಆಡಿಯೋನಲ್ಲಿ ಒಂದು ಈ ವಿಡಿಯೋ ನಾವು ಏನ್ ನೋಡಿದ್ವಿ ಅದರಲ್ಲಿ ಒಂದು ಥೀಮ್ ಇದೆ. ಏನದು ಥೀಮ್ ಅಂತ ಅಂದ್ರೆ, ಕ್ಲೈಮೆಟಿಕ್ ಚೇಂಜ್ಗೋಸ್ಕರ ಅವಳು ಹೋರಾಟವನ್ನ ಮಾಡ್ತಾ ಇದ್ದಾಳೆ. ಅದಕ್ಕೋಸ್ಕರ ಅವಳು ತನ್ನ ಅಲ್ಲಿರ್ತಕ್ಕಂಥ ಎಲ್ಲ ಒಂದು ಲೀಡರ್ಸ್ ಅನ್ನ ಅವಳು ಕೇಳ್ತಾ ಇದ್ದಾಳೆ ಏನಂತ, ಇದಕ್ಕಾಗಿ ಏನ್ ಈ ಕ್ಲೈಮೆಟಿಕ್ ಚೇಂಜಸ್ ಆಗ್ತಾ ಇದೆ, ಇಕಲಾಜಿಕಲ್ ಇಂಬ್ಯಾಲೆನ್ಸ್ ಆಗ್ತಾ ಇದೆ, ಅದಕ್ಕೋಸ್ಕರ ನೀವು ಏನನ್ನ ಮಾಡ್ತಾ ಇದ್ದೀರಾ ಅನ್ನೋ ಒಂದು ಸಂದೇಶವನ್ನ ಅವಳು ಕೊಡ್ತಾ ಇದ್ದಾಳೆ. ಖಂಡಿತ ಅವಳ ಸ್ಪೀಚು ಎಲ್ಲ ಆಡಿಯನ್ಸಿಗೂ ರೀಚ್ ಆಗಿದೆ. ಜೊತೆಗೆ
ಒಂದು ಥೀಮ್ ಇದೆ ಅವಳ ಸ್ಪೀಚ್ ಅಲ್ಲಿ ಅಂತ ನಾವು ಹೇಳ್ಬೋದು. ಇನ್ನು ಮುಂದಿನ ಪ್ರಶ್ನೆಯನ್ನ ನಾವು ನೋಡಿದ್ರೆ, ದ ಲೆವೆಲ್ ಆಫ್ ಫೈರ್ಸ್ ದಟ್ ದ ಸ್ಪೀಕರ್ ಪೊಸೆಸ್ ಈಸ್. ಯಾವ ರೀತಿಯಾದಂತಹ ಒಂದು ಸಮತೋಲನವನ್ನ ನಾವು ಸ್ಪೀಕರ್ ನಲ್ಲಿ ನಾವು ನೋಡ್ತೀವಿ. ಈವನ್ ಗ್ರೇಟ್ ಲೀಡರ್ಸ್ vibrate. We find vibration in their vocal cords when they start speaking. ದೊಡ್ಡ ದೊಡ್ಡ ಲೀಡರ್ಸ್ ಅನ್ನು ನೋಡಿದಾಗ್ಲೂ ಕೂಡ ನಾವು ಅವರ ಧ್ವನಿಯಲ್ಲಿ ನಾವು ವೈಬ್ರೇಷನ್ಸ್ ಅನ್ನ ನೋಡ್ತೀವಿ. ನಾವು ಇಲ್ಲಿ ನಾವು ಗ್ರೇಟಾ ಥನ್ಬರ್ಗ್ ಮಾತಾಡಿದಾಗ ನಾವು ಅವಳಲ್ಲಿ ಯಾವ ರೀತಿಯಾದಂತಹ ಒಂದು ಸಮತೋಲನವನ್ನ ನಾವು ನೋಡ್ತಾ ಇದ್ದೀವಿ ಇಲ್ಲಿ ಅಂತ ಇಲ್ಲಿ ಪ್ರಶ್ನೆಯನ್ನ ನೋಡ್ತಾ ಇದ್ದೇವೆ. ಅದರಲ್ಲಿ ಮೊದಲನೇದು ಇಂಬ್ಯಾಲೆನ್ಸ್ಡ್ ಆಗಿದ್ದಾಳೆ ಅಂತ, ಎರಡನೇದು ಶಿ ಇಸ್ ವೆರಿ ನರ್ವಸ್ ಅಂತ, ಮೂರನೇ ಆಪ್ಷನ್ ಬಂದು ಸೀರಿಯಸ್ ಅಂಡ್ ದ ಫೋರ್ತ್ ಒನ್ ಇಸ್ ನನ್. ಸೊ ಯಾವುದು ನಮ್ಗೆ ಉತ್ತರ ಆಗಬಹುದು? ದ ಆನ್ಸರ್ ಇಸ್ ಶಿ ಇಸ್ ವೆರಿ ಸೀರಿಯಸ್. ತನ್ನ ವಿಷಯವನ್ನ ಮಂಡಿಸೋದಕ್ಕೋಸ್ಕರ, ತನ್ನ ವಿಷಯವನ್ನ ತಲುಪಿಸೋದಕ್ಕೋಸ್ಕರ ಅವಳು ತುಂಬಾ ಗಂಭೀರವಾದಂತಹ ಸ್ಥಿತಿನಲ್ಲಿ ಇದ್ದಾಳೆ ಅಂತ ನಾವು ಹೇಳ್ಬಹುದು. ಇನ್ನು ಕೊನೆಯ ಪ್ರಶ್ನೆ, 8ನೇ ಪ್ರಶ್ನೆ, ಈಸ್ ದಿ ಸ್ಪೀಕರ್ ಸಕ್ಸಸ್ಫುಲ್ ಇನ್ ಕಮ್ಯುನಿಕೇಟಿಂಗ್ ಅವರ್ ಮೆಸೇಜ್ ಟು ದಿ ಆಡಿಯನ್ಸ್? ಆನ್ಸರ್ ಈಸ್ options are yes, no, partially, not at all. She is able to communicate her message. And the 4 options ಇದೆ. The answer is, what is your answer? ಖಂಡಿತ ನಮ್ಮ ಆನ್ಸರ್ ಏನು? ಎ. ಯಾಕಂದ್ರೆ the answer is yes. She is successful in communicating her message. ನಮಗೆ ಗೊತ್ತಾಗುತ್ತೆ, great applaud from the audience. Even then also she was very serious. ಎಲ್ಲ ಪ್ರೇಕ್ಷಕರು ಅವಳಿಗೆ ಚಪ್ಪಾಳೆ ತೊಟ್ಟರು ಕೂಡ ಅದೇ ಗಾಂಭೀರ್ಯತೆಯನ್ನ ಅವಳು ಉಳಿಸ್ಕೊಳ್ತಾಳೆ. ಅದ್ರ ಜೊತೆಗೆ ಅವಳು ತನ್ನ ಮೆಸೇಜ್ ಅನ್ನ ತಲುಪಿಸೋದಕ್ಕೆ ಅವಳು ಸಂಪೂರ್ಣವಾಗಿ ಸಕ್ಸಸ್ ಆಗಿದ್ದಾಳೆ ಅಂತ ನಾವು ಹೇಳ್ಬೋದು. ಸೊ ಹಿಯರ್ ವಿ ಎಂಡ್ ದಿಸ್ ಸೆಷನ್. ಸೊ ಡಿಯರ್ ಸ್ಟೂಡೆಂಟ್ಸ್, ವಾಚ್ ಮೋರ್ ವಿಡಿಯೋಸ್ and to improve your listening skill. Have a good day. Have a happy learning. Hmm?